ಕೇವಲ ನಾವು KJVS ಇಂದ ಯಾಕೆ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಲೈಕ್ ಮೈಂಡೆಡ್ ಆರ್ಗನೈಸೇಷನ್ಸ್ ಜೊತೆ ಮಾಡೋಣ ಅಂದ್ಬಿಟ್ಟು ಅವ್ರ ಜೊತೆ ಎಲ್ಲ ಮಾತನಾಡಿದ್ವಿ. ಎಲ್ರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ರು. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜೊತೆಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, DNA ಲೈಫ್ ಆರ್ಗನೈಸೇಷನ್ ಕಾಡು ಕೃಷಿಕರ ಶಾಲೆ, ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟ್, ಬೆಂಗಳೂರು ವಿಜ್ಞಾನ ವೇದಿಕೆ, ಮಾನವ ಬಂಧುತ್ವ ವೇದಿಕೆ, BEL ಉದ್ಯೋಗಿಗಳ ವಿಜ್ಞಾನ ಸಂಘ ಮತ್ತು ಕರ್ನಾಟಕ ಫಿಸಿಕ್ಸ್ ಅಸೋಸಿಯೇಷನ್ ಈ 9 ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇವತ್ತಷ್ಟೇ ಅಲ್ಲ, ಇದು 5ನೇ ದಿನ. ನಾಳೆ 6ನೇ ದಿನ. ನಾಳೆ ನೆಹರು ಅವರನ್ನ ಕುರಿತಂತೆ ರೂಪೇಶ್ ಪುತ್ತೂರ್ ಅವರು ಮಾತಾಡ್ತಾರೆ ನೆಹರು ಅವ್ರ ಬಗ್ಗೆ. ನಾಡಿದ್ದು 13ನೇ ತಾರೀಕು ನಮ್ಮ ಇಂಡಿಯನ್ ರೈಲ್ವೆ ಸರ್ವಿಸ್ ನಲ್ಲಿ ಗಗಾರಿನ್ ಅಂತ ಇದ್ದು ನಿವೃತ್ತರಾಗಿದ್ದಾರೆ. ನಮ್ಮ ಜನವಿಜ್ಞಾನ ವೇದಿಕಾ ಆಂಧ್ರ ಪ್ರದೇಶದ ಮುಖಂಡರು ಬೆಂಗಳೂರಿನಲ್ಲೇ ಇದ್ದಾರೆ. ಅವರು ನಾಡಿದ್ದು ವೈಜ್ಞಾನಿಕ ಮನೋವೃತ್ತಿ ಮತ್ತು ಭಾರತೀಯ ಸಾಮಾಜಿಕ ವ್ಯವಸ್ಥೆ ಅನ್ನುವ ಕುರಿತಂತೆ ಮಾತಾಡ್ತಾರೆ. ಸೊ ಈ ವಿಷಯಗಳು ಮುಂದುವರಿತಾ ಹೋಗ್ತವೆ. ಇವತ್ತು ನಮ್ಮ ಈ ತಕ್ಷಣಕ್ಕೆ ಇನ್ನು ಬಂದು ಜಾಯಿನ್ ಆಗೋರು ಇದ್ದಾರೆ. ನಮ್ಮ ಜೊತೆ ಅನ್ಷದ್ ರಾಮದುರ್ಗ ಅವರಿದ್ದಾರೆ, ಭೀಮಪ್ಪ ಕುಂದರ್ಗಿ ಇದ್ದಾರೆ, ಚಿತ್ರ ಅವರಿದ್ದಾರೆ, ಡಾಕ್ಟರ್ MS ಪ್ರಭುದೇವ್ ಅವರು ನಮ್ಮ KJVS ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ, ಗಣೇಶ್ ಹೆಗ್ಡೆ ಅವರಿದ್ದಾರೆ, ಕೃಷ್ಣವೇಣಿ ಅವರು ಕಾಸರಗೋಡಿನ ನಮ್ಮ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ನ ಭಾಗವಾಗಿ ಕಾಸರಗೋಡ್ನವರು, ಅಲ್ಲಿ ಶಿಕ್ಷಕಿಯಾಗಿದ್ದಾರೆ ಕನ್ನಡ ಶಾಲೆಯಲ್ಲಿ, ಅವರು ಬಂದಿದ್ದಾರೆ. ಪ್ರೊಫೆಸರ್ MR ನಾಗರಾಜ್ ಅವರು ಇವತ್ತಿನ ಉಪನ್ಯಾಸಕರು. ಅವರು ಜನವಿಜ್ಞಾನ ಚಳುವಳಿನಲ್ಲಿ ಸುಮಾರು 5 ದಶಕಗಳ ಕಾಲ ತಮ್ಮನ್ನು ತಾವು ತೊಡಗಿಸ್ಕೊಂಡು ಪ್ರಖ್ಯಾತ ವಿಜ್ಞಾನ ಸಂವಹನಕಾರರಾಗಿ, ಲೇಖಕರಾಗಿ ಅವರು ಇವತ್ತಿಗೂ ಸಕ್ರಿಯವಾಗಿದ್ದಾರೆ. ನಮ್ಗೆಲ್ಲ ಮಾರ್ಗದರ್ಶಕರು. ಮಲ್ಲಿಕಾರ್ಜುನ್ ಅವರಿದ್ದಾರೆ, ಅದೇ ರೀತಿ ಮಂಜುನಾಥ್ ಅಡಿಗ ಅವರಿದ್ದಾರೆ. AS ನಟರಾಜ್ ಅವರು ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟ್ ನ ಮೊದಲು ಅವರೇ ಪ್ರಾರಂಭ ಮಾಡಿದ್ದು, ಈಗ ಗೌರವಾಧ್ಯಕ್ಷ ಆಗಿದ್ದಾರೆ. ಅದೇ ತರ ಪಲ್ಗೋಣ ಅವರಿದ್ದಾರೆ, ಪ್ರಶಾಂತ್ ಕುಮಾರ್ ಅವರಿದ್ದಾರೆ, ರಾಮಚಂದ್ರ RC ರಾಮಚಂದ್ರ ಅವರಿದ್ದಾರೆ, ರೇವಣ ಸಿದ್ದಪ್ಪ ಇದ್ದಾರೆ, ರೇವಣ್ಣ S ಇವರು ಭಾರತೀ ನಗರ KM ದೊಡ್ಡಿನಲ್ಲಿ ಫಿಸಿಕ್ಸ್ ಉಪನ್ಯಾಸಕರು, ಪ್ರೊಫೆಸರ್ ಆಗಿದ್ದಾರೆ ಭಾರತಿ ಕಾಲೇಜ್ನಲ್ಲಿ. ಸರೋಜ್ ಅವರಿದ್ದಾರೆ. ಶಂಕರಗೌಡ ಸಾತ್ಮಾರ್ ಅವರು ನಮ್ಮ ಧಾರವಾಡ ಜಿಲ್ಲಾ KJVS ಅಧ್ಯಕ್ಷರು ಇದ್ದಾರೆ. ಅದೇ ರೀತಿ ಶ್ರೀನಾಥ್ ಅವರು ಇದ್ದಾರೆ. R ಸುಗುಣ ಅವರು ಮುಳುಬಾಗ್ಲನವರು, ಖ್ಯಾತ ಗಾಯಕರವರು, ನಮ್ಮೆಲ್ಲಾ ಕಾರ್ಯಕ್ರಮಕ್ಕೆ ವಿಜ್ಞಾನ ಗೀತೆಗಳನ್ನ ಹಾಡ್ತಾರೆ. ಯಡೂರ್ ಮಹಾಬಲ ಅವರು ಇದ್ದಾರೆ, ನಮ್ಮ KJVS ನ ವೆಲ್ ವಿಷರು ಮತ್ತು ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟ್ ನಲ್ಲಿ ಕೂಡ ಇದ್ದಾರೆ. ಅವರು ತುಂಬಾ ದೊಡ್ಡ ಲೇಖಕರು, ಚಿಂತಕರು. ಮಳಲಿಗೌಡರು ಜಾಯಿನ್ ಆದ್ರು ಈಗ DNA ಲೈಫ್ ಆರ್ಗನೈಸೇಷನ್ ಮತ್ತು ಕಾಡು ಕೃಷಿಕರ ಶಾಲೆಯಿಂದ. ಎಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿ ಈಗ ನಮ್ ಸುಗುಣ ಅವರಿಂದ ಒಂದು ಗೀತೆಯನ್ನ ಆಡ್ಬೇಕು ಅಂತ ಸುಗುಣ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓವರ್ ಟು ಸುಗುಣ. ಸರ್ ನಮಸ್ತೆ ಎಲ್ರಿಗೂ. ಈ ಒಂದು ಸುಂದರ ಸಭೆಗೆ ಆಗಮಿಸಿರುವ ಎಲ್ಲರಿಗೂ ಸಹ ನನ್ನ ನಮನಗಳನ್ನ ಅರ್ಪಿಸುವುದರ ಮೂಲಕ ಚಲನೆಯ ಬಗ್ಗೆ ಒಂದು ಹಾಡು. ಚಲನೆಯು ಎಲ್ಲೆಲ್ಲೋ ಅಣ್ಣ, ಈ ಚಲನೆಯು ವಿಶ್ವದ ಸತ್ಯ ಕಾಣಣ್ಣ. ಚಲನೆಯು ಎಲ್ಲೆಲ್ಲೋ ಅಣ್ಣ, ಈ ಚಲನೆಯು ವಿಶ್ವದ ಸತ್ಯ ಕಾಣಣ್ಣ. ಭೂಮಿಯ ಸುತ್ತ ತಿರುಗಿ ತಿರುಗುವುದಣ್ಣ, ಭೂಮಿಯ ಸುತ್ತ ಚಂದ್ರ ತಿರುಗಿ ತಿರುಗುವುದಣ್ಣ. ಹೇಗೆ ಭೂಮಿಯ ಗುರುತ್ವದಿಂದಣ್ಣ, ಹೀಗೆಯೇ ತಿರುಗುವುದು ಭೂಮಿಯ ಗುರುತ್ವದಿಂದಣ್ಣ. ಚಲನೆಯು ಎಲ್ಲೆಲ್ಲೂ ಅಣ್ಣ, ಈ ವಿಶ್ವ ಭೂಮಿಯು ತಿರುಗುವುದಣ್ಣ, ಸೂರ್ಯನ ಸುತ್ತ ಸುತ್ತುವುದಣ್ಣ.
ಭೂಮಿಯು ಸುತ್ತುವುದಣ್ಣ, ಸೂರ್ಯನ ಸುತ್ತುವುದಣ್ಣ. ಹೀಗೆಯೇ ಸುತ್ತುವುದು ಸೂರ್ಯನ ಗುರುತ್ವದಿಂದಣ್ಣ, ಹೀಗೆಯೇ ಸುತ್ತುವುದು ಸೂರ್ಯನ ಗುರುತ್ವದಿಂದಣ್ಣ. ಚಲನೆಯು ಎಲ್ಲೆಲ್ಲೋ ಅಣ್ಣ, ಈ ಚಲನೆಯು ವಿಶ್ವದ ಸತ್ಯ ಕಾಣಣ್ಣ. ಸೂರ್ಯ ಚಂದಿರನ ನಡುವೆ ನಮ್ಮ ಭೂಮಿಯು ಅಡ್ಡ ಬಂದಾಗ, ಸೂರ್ಯ ಚಂದಿರನ ನಡುವೆ ನಮ್ಮ ಭೂಮಿಯು ಅಡ್ಡ ಬಂದಾಗ, ಚಂದಿರನು ಮಾಯವೋ ಅಣ್ಣ, ಅದೇ ಕಾಣೋ ಚಂದ್ರ ಗ್ರಹಣ. ಚಂದಿರನು ಮಾಯವೋ ಅಣ್ಣ, ಅದೇ ಕಾಣೋ ಚಂದ್ರ ಗ್ರಹಣ. ಚಲನೆಯು ಎಲ್ಲೆಲ್ಲೋ ಅಣ್ಣ, ಈ ಚಲನೆಯು ವಿಶ್ವ ಸತ್ಯ ಕಾಣಣ್ಣ. ಸೂರ್ಯ ಭೂಮಿಯ ನಡುವೆ ನಮ್ಮ ಚಂದಿರ ಅಡ್ಡ ಬಂದಾಗ, ಸೂರ್ಯ ಭೂಮಿಯ ನಡುವೆ ನಮ್ಮ ಚಂದಿರ ಅಡ್ಡ ಬಂದಾಗ, ಸೂರ್ಯನ ಉಗಮ ಕಾಣದೋ ಅಣ್ಣ, ಅದೇ ಕಾಣೋ ಸೂರ್ಯ ಗ್ರಹಣ. ಸೂರ್ಯನ ಉಗಮ ಕಾಣದೋ ಅಣ್ಣ, ಅದೇ ಕಾಣೋ ಸೂರ್ಯ ಗ್ರಹಣ. ಚಲನೆಯು ಎಲ್ಲೆಲ್ಲೋ ಈ ಚಲನೆಯು ವಿಶ್ವದ ಸತ್ಯ ಕಾಣಣ್ಣ. ರಾಹುವು ನುಂಗಲ್ವೋ ಸೂರ್ಯನ್ನ, ಕೇತು ತಿನ್ನಲ್ವೋ ಚಂದ್ರನ್ನ. ರಾಹುವು ನುಂಗಲ್ವೋ ಸೂರ್ಯನ್ನ, ಕೇತು ತಿನ್ನಲ್ವೋ ಚಂದ್ರನ್ನ. ಸೂರ್ಯನ ಹತ್ತಿರ ಹೋದರೆ ನಾವುಗಳು ಎಲ್ಲರೂ ಭಸ್ಮ ಕಾಣಣ್ಣ. ಸೂರ್ಯನ ಹತ್ತಿರ ಹೋದರೆ ನಾವುಗಳು ಎಲ್ಲರೂ ಭಸ್ಮ ಕಾಣಣ್ಣ. ಚಲನೆಯು ಎಲ್ಲೆಲ್ಲೋ ಅಣ್ಣ, ಈ ಚಲನೆಯು ವಿಶ್ವದ ಸತ್ಯ ಕಾಣಣ್ಣ. ಚಲನೆಯು ಎಲ್ಲೆಲ್ಲೋ ಅಣ್ಣ, ಈ ಚಲನೆಯು ವಿಶ್ವದ ಸತ್ಯ ಕಾಣಣ್ಣ, ಸತ್ಯ ಕಾಣಣ್ಣ. ಧನ್ಯವಾದಗಳು ಸುಗುಣ ಅವರಿಗೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ತುಂಬಾ ಪೂರಕವಾಗಿ ಅರ್ಥಪೂರ್ಣವಾಗಿ ಹಾಡನ್ನ ಹಾಡ್ತಾರೆ. ಇದನ್ನೆಲ್ಲ ಸಂಗ್ರಹಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದ KM ರೆಡ್ಡಿಯಪ್ಪ ಅವರು ಈಗ ತಾನೇ ಜಾಯಿನ್ ಆದ್ರು. ಅದೇ ರೀತಿ ನಮ್ಮ ವೆಲ್ವಿಷರು ಸುರೇಶ್ ಜಿರ್ಲಿ ಅವರು ಬಹಳ ಹಿಂದಿನಿಂದ ಜನವಿಜ್ಞಾನ ಚಳವಳಿ ಜೊತೆಗೆ ಇರುವಂತವ್ರು, ಅವರು ಜಾಯಿನ್ ಆಗಿದ್ದಾರೆ. ಮಳಲಿಗೌಡ್ರಿಗೆ ಆಗ್ಲೇ ಬಂದಿರೋದನ್ನ ನಾನು ತಮಗೆ ತಿಳಿಸಿದ್ದೇನೆ. ಸೊ ಮತ್ತೆ ಕೆಲವರು ಜಾಯಿನ್ ಆಗ್ತಾ ಇರ್ತಾರೆ. ಪ್ರಶಾಂತ್ ಕುಮಾರು ನಮ್ಮ ಕೂಡ್ಲಿಗಿ ತಾಲೂಕಿಂದ ಜಾಯಿನ್ ಆಗಿದ್ದಾರೆ. ಆಕ್ಚುಲಿ ಕೂಡ್ಲಿಗಿ ತಾಲೂಕಿನಲ್ಲಿ ಅವರೇ ಒಂದು 10-20 ಜನ ಬಂದು ಜಾಯಿನ್ ಆಗ್ಬಹುದು. ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಅನ್ಸುತ್ತೆ ಎಲ್ರು. ನಮ್ಮ ಮುಳಬಾಗ್ಲು ತಾಲೂಕಿನ ಅಧ್ಯಕ್ಷರಾದ ತಾಯ್ಲೂರಪ್ಪನವರು ಈಗ ಜಾಯಿನ್ ಆದ್ರು. ಸೊ ಈಗ ನಮ್ಮ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ CEO ಆಗಿರುವಂತ ಡಾಕ್ಟರ್ AM ರಮೇಶ್ ಅವರು ಈಗ ಜಾಯಿನ್ ಆಗಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಈಗ ನಮ್ಮ ಪ್ರೊಫೆಸರ್ MR ನಾಗರಾಜ್ ಅವರು ಉಪನ್ಯಾಸವನ್ನ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅವರೊಂದು 30ರಿಂದ 35 ನಿಮಿಷ ಮಾತನಾಡ್ತಾರೆ. ಆಮೇಲೆ ಪ್ರಶ್ನೋತ್ತರ ಇರುತ್ತೆ. ದಯಮಾಡಿ ಎಲ್ಲರೂ ಸಹಕರಿಸ್ಬೇಕು. ಈಗ ಮುಖ್ಯವಾಗಿ ನಮ್ಮ ದೇವಸೂರ್ ಅಂದ್ರೆ ದೇವೇಂದ್ರ ಕುಮಾರ್ ಅನ್ಬಿಟ್ಟು ಬೆಳಗಾವಿ ಗ್ರಾಮೀಣ KJVS ನ ಅಧ್ಯಕ್ಷರು. ಅವರು ಎಲ್ಲಾ ದಿನಗಳ ಪೋಸ್ಟರ್ ತಯಾರು ಮಾಡ್ಕೊಡ್ತಾರೆ ಮತ್ತು ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ವಿಶೇಷವಾದ ಸ್ವಾಗತ. ನಮ್ಮ KJVS ನ ಮಹಿಳಾ ವಿಭಾಗದ ಸುಮತಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸಿ ಈಗ ಪ್ರಾರಂಭ ಮಾಡೋಣ. ನಮ್ಮ ರಮೇಶ್ ನಾಯಕ್ ಗುಲ್ಬರ್ಗ ವಿಜಯಪುರ ಜಿಲ್ಲೆಯ ಕಾರ್ಯದರ್ಶಿನೂ ಕೂಡ ಜಾಯಿನ್ ಆದ್ರು. ಪ್ರೊಫೆಸರ್ MR ನಾಗರಾಜ್ ಅವರು ಈಗ ಉಪನ್ಯಾಸವನ್ನ ಪ್ರಾರಂಭ ಮಾಡ್ಬೇಕು ಅಂತ ಅವರಲ್ಲಿ ನಾನು ವಿನಂತಿ ಮಾಡ್ತೇನೆ. ಸರ್, ಓವರ್ ಟು ಯು ಸರ್. ಎಲ್ಲರಿಗೂ
ನಮಸ್ಕಾರ. ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಎಲ್ಲರಿಗೂ ಕೇಳಿಸ್ತಾ ಇದೆ ಸರ್. ಓಕೆ. ಆತ್ಮೀಯರೇ, ರಾಮನ್ ಜನ್ಮ ಶತಾಬ್ದಿ ಆದಾಗ ನಾನು ಕೋಲಾರನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಕೋಲಾರ ಜಿಲ್ಲೆಯಾದ್ಯಂತ 100 ಶಾಲೆಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಯೋಜನೆ ಹಾಕಿಕೊಂಡು, ಹಾಗಾಗಿ ನಾನು ರಾಮನ್ ಸಂಶೋಧನಾ ಸಂಸ್ಥೆಗೆ ಪದೇ ಪದೇ ಹೋಗುವ, ರಾಮನ್ ಅವರ ಈ ಜನಪ್ರಿಯ ವಿಜ್ಞಾನ ಉಪನ್ಯಾಸಗಳ ಬಗ್ಗೆ ತಿಳಿದುಕೊಳ್ಳುವ, ರಾಮನ್ ಅವರ ಉಪನ್ಯಾಸಗಳ ಬಗ್ಗೆ ಬೇರೆಯವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳುವ ಅವಕಾಶ ನನಗೆ ಒಂದು ಒದಗಿದ್ರಿಂದ ಆ ಬಗ್ಗೆ ಅಧಿಕೃತವಾಗಿ ಮಾತನಾಡುವ ಒಂದು ಹಕ್ಕು ಹೊಂದಿದ್ದೇನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದರೂ ಅದನ್ನು ಹೇಳುವ ಸಂದರ್ಭವನ್ನ ಸೃಷ್ಟಿ ಮಾಡಿಕೊಟ್ಟ ಈ 9 ಸಂಸ್ಥೆಯವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಿ, ಈಗ ನಾನು ಸಮಯ ಸೀಮಿತವಾಗಿರೋದ್ರಿಂದ ವಿಜ್ಞಾನ ಸಂವಹನ ಮತ್ತು ರಾಮನ್ ಅನ್ನೋದರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚ್ಕೋತೀನಿ. ಕೊನೆಯ 10 ನಿಮಿಷ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ರೆ ನನಗೆ ತಿಳಿದ ಉತ್ತರವನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಸಾಮಾನ್ಯವಾಗಿ ನೊಬೆಲ್ ಪುರಸ್ಕಾರ ವಿಜೇತರು ಸಾಮಾನ್ಯ ಜನರ ಜೊತೆಯಲ್ಲಿ ಬೆಳೆಯೋದು ಕಡಿಮೆ. ಆದರೆ ವಿ ರಾಮನ್ ಅವರು ಇದಕ್ಕೆ ಅಪವಾದವಾಗಿ ಕಾಣಿಸ್ಕೋತಾರೆ. ಅವರು ಎಲ್ಲ ವರ್ಗದ ಜನರ ಜೊತೆಯಲ್ಲಿ ಬೆರೆಯುವ ಮತ್ತು ಅವರನ್ನು ಅರಿಯುವ ಮತ್ತು ತಮಗೆ ತಿಳಿದದ್ದನ್ನು ಅರಿಕೆ ಮಾಡುವ ಒಂದು ಪ್ರವೃತ್ತಿಯನ್ನ ವಿಶೇಷವಾಗಿ ನಾವು ಮಾಡಿ ಸಿಂಪಡಣೆ ಮಾಡಿ ಕಡಿಮೆ ಮಾಡಿ ಮುಂದಿನ ಕೀಟಾಂಗ ಎಲೆ ತಿಂತಕ್ಕಂಥ ಒಂದು ಕಂಬಳಿ ಸರ್ ಡಿಸ್ಟರ್ಬ್ ಆಗ್ತದೆ, ಕೇಳಿಸ್ತದೆ ಸರ್. ಮುಂದುವರಿಸಿ, ನಾನು ನೋಡ್ಕೊಳ್ತೀನಿ. ಸಾಮಾನ್ಯವಾಗಿ ನೊಬೆಲ್ ಪುರಸ್ಕಾರ ವಿಜೇತರಾಗಿಯೂ ಕೂಡ ಜನರ ಜೊತೆಯಲ್ಲಿ ಬೆರೆಯುವ ಅವರ ಗುಣ ತುಂಬಾ ವಿಶೇಷವಾಗಿ ಕಾಣಿಸ್ತದೆ. ಅವರ ಆಕಾಶವಾಣಿ ಉಪನ್ಯಾಸಗಳನ್ನ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ನಾನು ಕೂತ್ಕೊಂಡೆ. ಅವರ ಪ್ರಬಂಧಗಳನ್ನು ಓದುತ್ತಿದ್ದಾಗ ನನಗೆ ಆಶ್ಚರ್ಯ ಅನ್ನಿಸುವ ಮಟ್ಟಿಗೆ ಅನುವಾದ ಮಾಡೋದು ನನಗೆ ಕಷ್ಟ ಆಯಿತು. ಯಾಕೆ ಅಂದ್ರೆ ಅವರು ಅನೇಕ ಆಂಗ್ಲ ನುಡಿಕಟ್ಟುಗಳನ್ನ ಬಳಕೆ ಮಾಡಿದ್ರು. ಆ ನುಡಿಕಟ್ಟುಗಳು ನಮಗೆ ಪರಿಚಿತವೇ ಅಲ್ಲ. ಆ ನುಡಿಕಟ್ಟುಗಳನ್ನ ಓದಿ ಅನುವಾದ ಮಾಡುವಂತಹ ತೊಂದರೆ ಬಂತು. ಆಗ ನಾನು ರಾಮನ್ ಅವರ ಬಗ್ಗೆ ನಕಾರಾತ್ಮಕವಾದ ಅಭಿಪ್ರಾಯ ತಳೆದದ್ದು ಉಂಟು. ಹೀಗೆ ಹೇಳಿದ್ರೆ ನಮ್ಮ ಜನಕ್ಕೆ ಎಲ್ಲ ಅರ್ಥ ಆಗತ್ತೆ, ಇವ್ರು ಯಾಕೆ ಹೀಗೆ ಹೇಳಿದ್ದಾರೆ ಅಂತ. ಆದರೆ ಆಮೇಲೆ ಅವರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ರಾಮನ್ ಅವರು ಆ ಬಿಗುವಾದ ಇಂಗ್ಲಿಶಿನ ಆಕಾಶವಾಣಿ ಉಪನ್ಯಾಸಗಳ ಅಲ್ಲದೆ ಸಾಮಾನ್ಯ ಜನರ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ ಬರೆಯುವಾಗ ಬೇರೆಯಾದ ರೀತಿಯಲ್ಲಿಯೇ ಅವರು ವ್ಯವಹರಿಸ್ತಾ ಇದ್ದದನ್ನ ನಾನು ಕಂಡು ಆಶ್ಚರ್ಯಪಟ್ಟೆ. ಮನೋವಿಜ್ಞಾನದಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಅಂತಾರಲ್ಲ, ಆ ರೀತಿಯಾಗಿ ರಾಮನ್ ಅವರ ವಿಜ್ಞಾನ ಸಂವಹನ ನನಗೆ ಕಾಣೋದಕ್ಕೆ ಶುರುವಾಯಿತು. ಆಕಾಶವಾಣಿಯಲ್ಲಿದ್ದಾಗ ಅವರ ಗ್ರಹಿಕೆ ಪರಿಣತರು ಇರ್ತಾರೆ, ಸಾಮಾನ್ಯರು ಇರ್ತಾರೆ, ಎಲ್ಲರಿಗೂ ಒಪ್ಪುವ ಹಾಗೆ ಮಾತಾಡಬೇಕು ಅನ್ನುವಂಥ ಭಾವ ಇರ್ಬೋದೋ ಏನೋ ಗೊತ್ತಿಲ್ಲ. ಆದ್ರೆ ಸಾಮಾನ್ಯರ ಜನರ ಜೊತೆಯಲ್ಲಿ ಅವರು ಬೆರೆಯುವ ರೀತಿಯನ್ನ ಅನೇಕರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ರಾಮಶೇಷನ್ ಅವರು ರಾಮನ್ ಅವರ ನಿರೂಪಣೆಗಳ ಬಗ್ಗೆ ಬರೀತಾ ಹೇಳ್ತಾರೆ, ರಾಮನ್ ಅವರು ತಮ್ಮ ಸಂಶೋಧನೆಯನ್ನ ಜನರಿಗೆ ವಿವರಿಸುವಾಗ ಆ ಸಮಸ್ಯೆಯನ್ನ, ಗಣಿತದ ಎಲ್ಲ ಅಂಶಗಳನ್ನು ಬಿಟ್ಟು ಸಮಸ್ಯೆಯನ್ನ ಸಾಮಾನ್ಯ ಜನರಿಗೂ ಅರ್ಥ ಆಗುವ ಹಾಗೆ ಹೇಳಿ ಆಮೇಲೆ ತಾವು ಮಾಡಿದ ಸಂಶೋಧನೆಯನ್ನು ಹೇಳ್ತಾ ಇದ್ದದ್ದು ರೀತಿ ಹೇಗಿತ್ತಪ್ಪ ಅಂತಂದ್ರೆ, ಅಲ್ಲಿ ಸಭೆಗೆ ಸೇರಿದವರೆಲ್ಲ ನಾನು ಅವ್ರ ಜಾಗದಲ್ಲಿ ಈ ಸಂಶೋಧನೆ ಮಾಡ್ತಿದ್ದೆ ಅನ್ನುವ ಸಂತೃಪ್ತಿ ಬರೋ ಹಾಗಿತ್ತು ಅಂತ ಹೇಳ್ತಾರೆ. ಆ ಸಂತೃಪ್ತಿ ಬರೋ ಹಾಗಿತ್ತು ಅಂತಂದ್ರೆ ರಾಮನ್ ಅವರು ಮಾಡಿದ ಸಂಶೋಧನೆ ಕಡಿಮೆ ಅಂತಲ್ಲ. ಆದ್ರೆ ಪ್ರಶ್ನೆ ಏನು ಅಂದ್ರೆ, ಕೇಳುವ ಜನರನ್ನ ಗೌರವಿಸಿ ಅವರು ಹೇಳುತ್ತಿದ್ದ ರೀತಿಯಲ್ಲಿ ಅವ್ರಿಗೆ ಆ ತರ ಭಾಸವಾಗ್ತಿತ್ತು. ಅಂದ್ರೇನು, ಜಟಿಲವಾದ ಸಮಸ್ಯೆಯನ್ನ ಸರಳವಾಗಿ ನಿರೂಪಿಸುವ ಕಲೆ ಎಷ್ಟರ ಮಟ್ಟಿಗೆ ರಾಮನ್ ಅವರಿಗೆ ಕರಗತವಾಗಿತ್ತು ಅಂದ್ರೆ, ಕೇಳಿದವರು ನಾನೇ ರಾಮನ್ ಆಗಿದ್ರು ಕೂಡ ಈ ಕೆಲಸ ಮಾಡ್ತಿದ್ದೆ ಅಂತ ಒಪ್ಕೊಳ್ಳೋ ಹಾಗಿರ್ತಿತ್ತು ಅಂತ ಅವರು ಹೇಳ್ತಾರೆ. ಒಮ್ಮೆ ರಾಮನ್ ಅವ್ರನ್ನ ಒಬ್ಬ ಪತ್ರಕರ್ತ ಕೇಳ್ದ, ಏನು ಅಂದ್ರೆ, ನಿಮ್ಗೆ ನೊಬೆಲ್ ಪ್ರೈಸ್ ಬಂದಿದ್ದು ನಿಮ್ಮ ಫಿಸಿಕ್ಸ್ಗೋ ಇಂಗ್ಲಿಷ್ಗೋ? ಕೆಲವರು ಇಂಗ್ಲಿಷು ಅಂತ
ಹೇಳ್ತಾರಲ್ಲ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದರು. ಅದಕ್ಕೆ ರಾಮನ್ ನಗ್ತಾ ಹೇಳಿದ್ರು, ಐ ಡೋಂಟ್ ಡಿನೈ ಅಂತ. ಅಂದ್ರೆ ಅಷ್ಟು ಸ್ವಚ್ಛವಾದಂತಹ ಭಾಷಾ ಪರಿಣತಿ ಅವರಿಗೆ, ಇಂಗ್ಲಿಷ್ ಭಾಷಾ ಪರಿಣತಿ ಇತ್ತು. ಕನ್ನಡ ಭಾಷೆ ಅವ್ರಿಗೆ ಬರ್ತಿರ್ಲಿಲ್ಲ, ಆದ್ರೆ ಅದಕ್ಕೆ ಪಶ್ಚಾತ್ತಾಪನೂ ಇತ್ತು. ನಂಗೆ ಕನ್ನಡ ಕಲ್ತ್ಕೊಳ್ಳೋದಕ್ಕೆ ಬಿಡುವೆ ಇರ್ತಾ ಇರ್ಲಿಲ್ಲ ಅಂತ ಕೂಡ ಒಂದು ಸಂದರ್ಭದಲ್ಲಿ ಹೇಳಿರೋದು ಉಂಟು. ನಮ್ಮ GT ನಾರಾಯಣ ರಾಯರು ಅವರ ಬಗ್ಗೆ ಪುಸ್ತಕ ಬರೆಯುವಾಗ ಅವರನ್ನ ಸಂದರ್ಶನ ಮಾಡಿದ್ದು, ಆ ಪ್ರಸಂಗಗಳು ತುಂಬಾ ಚೆನ್ನಾಗಿದೆ. ಸಮಯದ ಮಿತಿಯಿಂದ ನಾನು ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ. ಆ ಪುಸ್ತಕ ಬರೆದು ಅದನ್ನ ರಾಮನ್ ಅವ್ರ ಕೈಲಿ ಕೊಟ್ಟಾಗ ರಾಮನ್ ಹೇಳಿದ್ರಂತೆ, ಐ ಕ್ಯಾನಾಟ್ ರೀಡ್ ಇಂಗ್ಲಿಷ್, ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ಇಟ್, ಬಟ್ ಡೋಂಟ್ ಬಾದರ್, ಹರ್ ಮೆಜೆಸ್ಟಿ ವಿಲ್ ರೀಡ್ ಇಟ್ ಫಾರ್ ಮೀ ಅಂತ ಹೇಳಿದ್ರಂತೆ. ಹರ್ ಮೆಜೆಸ್ಟಿ ಅಂದ್ರೆ ಅವ್ರ ಹೆಂಡತಿನ ಅವ್ರು ಕರಿತಾ ಇದ್ದದ್ದು ಹರ್ ಮೆಜೆಸ್ಟಿ ಅಂತ. ಅದೇನಾರು ಆಗ್ಲಿ, ರಾಮನ್ ಅವರ ಸಂವಹನದ ಕಲೆಯನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅವರು ಮಾಡಿರುವ ಜನಪ್ರಿಯ ವಿಜ್ಞಾನ ಉಪನ್ಯಾಸಗಳ ರೀತಿಯನ್ನ ಅನೇಕರು ವಿವರಿಸಿದ್ದಾರೆ. ಅದು ತುಂಬಾ ಆಶ್ಚರ್ಯ ಹುಟ್ಟಿಸುವ ರೀತಿಯಲ್ಲಿ ಇರ್ತಾ ಇತ್ತು ಅಂತ. ಅವರು ಸಂಶೋಧನೆ ಮಾಡ್ತಾ ಇದ್ದಾಗ ಒಂದು ವಿದ್ಯಾರ್ಥಿಗಳ ತಂಡ ಅವರ ಸಂಸ್ಥೆಗೆ ಭೇಟಿ ಕೊಟ್ಟಾಗ ವಿದ್ಯಾರ್ಥಿಗಳು ರಾಮನ್ ಅವ್ರಿಗೆ ಭೌತ ವಿಜ್ಞಾನ ಬೇಡ, ನೀವೇನ್ ಸಂಶೋಧನೆ ಮಾಡಿದಿರೋ ಅದನ್ನ ಹೇಳಿ ಅಂತ ಕೇಳಿದ್ರಂತೆ. ಆ ಕೇಳಿದಾಗ ಆ ಹುಡುಗರಿಗೆ ಅವರು, ಆಗ ಅಲ್ಲಿ ಕ್ರಿಕೆಟ್ ಆಟ ನಡೀತಾ ಇದ್ದ ಕಾಲ, ಕ್ರಿಕೆಟ್ ಆಟದ ಉದಾಹರಣೆಯೊಂದಿಗೆ ಅವರ ನಿರೂಪಣೆಯನ್ನ ಹೇಳಿದ್ದನ್ನ ನನ್ನ ಬಳಿ ಪದೇ ಪದೇ ನಮ್ಮ ಪ್ರೊಫೆಸರ್ SV ಸುಬ್ರಹ್ಮಣ್ಯಂ ಅವರು ಹೇಳಿದ್ದುಂಟು. ಆ ಹೇಳಿದ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ. ಚೆಂಡನ್ನ ಬ್ಯಾಟ್ ಮಾಡೋನ್ಗೆ ಅಥವಾ ದಾಂಡಿಗ ಅಂತ ಕರೀತಾರಲ್ಲ ಕನ್ನಡದಲ್ಲಿ, ಅವನ ಹತ್ರಕ್ಕೆ ಎಸ್ದಾಗ ಚೆಂಡು ದಾಂಡಿಗೆ ಸೋಕಿದಾಗ ಚೆಂಡು ವಾಪಸ್ ಬರುತ್ತೆ. ವಾಪಸ್ ಬರುವಾಗ ವೇಗ ಹೆಚ್ಚಾಗುತ್ತೋ ಕಮ್ಮಿ ಆಗುತ್ತೋ ಅಂತ ಮಕ್ಕಳನ್ನ ಕೇಳಿದ್ರಂತೆ. ಮಕ್ಕಳು ಅವನು ಜೋರಾಗಿ ಬೀಸೋದ್ರಿಂದ ವೇಗ ಜಾಸ್ತಿನೇ ಆಗುತ್ತೆ ಅಂತ ಹೇಳಿದ್ರಂತೆ. ಇಲ್ಲ, ಅವನು ಭಯದಿಂದ ಇಟ್ಕೊಂಡಿದ್ರೆ ಚೆಂಡು ಹಿಂದಕ್ಕೆ ಬಡಿದು ಅದೇನಾಗುತ್ತೆ, ಚೆಂಡು ದಾಂಡು ಹಿಂದಕ್ಕೆ ಹೋಗೋದ್ರಿಂದ ಆ ಚೆಂಡಿನ ಶಕ್ತಿಯ ಭಾಗಶಃ ಅಂಶ ಯಾವ್ದಕ್ಕೆ ಹೋಗುತ್ತೆ, ಬ್ಯಾಟ್ ಹೋಗೋದ್ರಿಂದ ಚೆಂಡು ಕಡಿಮೆ ವೇಗದಲ್ಲೂ ಬರೋ ಸಾಧ್ಯತೆ ಇದೆ ಅಲ್ವಾ ಅಂದ್ರಂತೆ. ಹೌದು ಸರ್, ಅದು ಒಂದು ಸಾಧ್ಯತೆ ಇದೆ ಅಂತ ಹೇಳಿದ್ರಂತೆ. ಆಗ ರಾಮನ್ ಹೇಳಿದ್ರಂತೆ, ಚೆಂಡು ಒಂದು ಗೋಡೆಯ ತರ ಸ್ಥಿರವಾಗಿ ನಿಂತರೆ ಆಗ ಬಂದು ಚೆಂಡು ಬಿದ್ದರೆ ಅದು ಯಾವ ವೇಗದಿಂದ ಬಂತೋ ಅದೇ ವೇಗದಿಂದ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹಿಂದಕ್ಕೆ ಹೋಗುತ್ತೆ ಅಲ್ವೇ ಅಂತ ಕೇಳಿದಂತೆ. ಹೌದು, ಆ ಸಾಧ್ಯತೆ ಕಡಿಮೆ ಅಂತ ಹೇಳಿದ್ರು. ಆಗ ರಾಮನ್ ಹೇಳಿದ್ರಂತೆ, ಈಗ ನಾನು ಮಾಡಿದ ಸಂಶೋಧನೆ ಏನಪ್ಪಾ ಅಂತಂದ್ರೆ, ಆ ಬೆಳಕಿನ, ನಿಮ್ಮ ಕ್ರಿಕೆಟ್ ಚೆಂಡಿನ ಪಾತ್ರವನ್ನ ಬೆಳಕಿನ ಒಂದು ಕಣ ಕ್ವಾಂಟಮ್ ವಹಿಸುತ್ತೆ ಅಂತ ಭಾವಿಸ್ಕೊಳ್ಳಿ. ಆ ಕ್ವಾಂಟಮ್ ಬಂದು ಈ ಬ್ಯಾಟಿಗೆ ಬಡಿಯುತ್ತಲ್ಲ, ಅದನ್ನ ಒಂದು ಅಣು ಅಂತ ಭಾವಿಸ್ಕೊಳ್ಳಿ. ಆಗ ಅಣುವಿಗೆ ಬಡಿದು ಮತ್ತೆ ವಾಪಸ್ ಬರುವಾಗ ಅಣುವು ಕ್ವಾಂಟಮ್ ನಿಂದ ಬೆಳಕನ್ನ ಲೂಟಿ ಮಾಡಬಹುದು, ಅಥವಾ ಆ ಕ್ವಾಂಟಮ್ಗೆ ತನ್ನ ಶಕ್ತಿಯನ್ನು ಕೊಡಬಹುದು ಅಲ್ವಾ ನಿಮ್ಮ ಬ್ಯಾಟ್ನ ರೀತಿಯಲ್ಲಿ ಅಂತ. ಹೌದು ಅಂದ್ರೆ, ಆದ್ರೆ ಕ್ರಿಕೆಟ್ ಆಟಕ್ಕೂ ಈ ಪರಮಾಣುಗಳ ಕ್ರಿಕೆಟ್ ಆಟಕ್ಕೂ ಒಂದು ವ್ಯತ್ಯಾಸ ಇದೆ. ಇಲ್ಲಿ ಅದೇ ವೇಗದಲ್ಲಿ ವಾಪಸ್ ಬರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಕ್ರಿಕೆಟ್ ಅಲ್ಲಿ, ಆದ್ರೆ ಪರಮಾಣುವಿನಲ್ಲಿ ಅದೇ ವೇಗದಿಂದ ಹಿಂದೆ ಬರೋದು ಸಾಧ್ಯತೆ ಜಾಸ್ತಿ. ಮಧ್ಯೆ ವಿನಿಮಯ ಇದೆಯಲ್ಲ, ಶಕ್ತಿಯನ್ನು ಕೊಡುವುದು ತೆಗೆದುಕೊಳ್ಳುವುದು, ಅಂತ ಸಾಧ್ಯತೆ ಕಡಿಮೆ ಅಂತ ರಾಮನ್ ಹೇಳಿದ್ರಂತೆ. ಹೇಳ್ಬಿಟ್ಟು ನಕ್ರಂತೆ. ತಕ್ಷಣ ಹುಡುಗರು ಕೇಳಿದ್ರಂತೆ, ಅದ್ಯಾಕೆ ಸರ್, ಅದು ಕ್ರಿಕೆಟ್ ಆಟ ತರನೇ ಆಗ್ಬೋದಾಗಿತ್ತಲ್ಲ, ಯಾಕೆ ಹೀಗಾಯ್ತು ಅಂತ ಕೇಳಿದ್ರಂತೆ. ಆಗ ರಾಮನ್ ಹೇಳಿದ್ರಂತೆ, ಕ್ರಿಕೆಟ್ ಆಟದಲ್ಲಿ ಚೆಂಡು ಮತ್ತೆ ಆ ಬ್ಯಾಟ್ ಎರಡೂ ಕೂಡ ಒಂದು ಹೋಲಿಕೆ ಆಗುವಂತಹ ಗಾತ್ರದ್ದು. ಆದ್ರೆ ಇಲ್ಲಿ ವೇಗವಾಗಿ ಚಲಿಸುವ ಬೆಳಕಿನ ಕಣ ಇದೆಯಲ್ಲ, ಕ್ವಾಂಟಮ್, ಅದು ವೇಗವಾಗಿ ಚಲಿಸುತ್ತೆ. ಆ ಕಣ, ಆ ಪರಮಾಣು ತುಂಬಾ ಚಿಕ್ಕದು. ಆ ಚಿಕ್ಕದಾದ್ರಿಂದ ಏನಾಗುತ್ತೆ, ಅಲ್ಲಿ ಬಂದು ಬಡಿದು ವಾಪಸ್ ಹೋಗುವಾಗ ಶಕ್ತಿಯ ವಿನಿಮಯಕ್ಕೆ ಸಮಯನೇ ಇರೋದಿಲ್ಲ. ಆದ್ರಿಂದ ಬಹುತೇಕ ಬೆಳಕು 10 ಲಕ್ಷ ಚೆಂಡುಗಳು ಬಂದು ಬಿಡಿದ್ರೆ ಒಂದು ಚೆಂಡು ಮಾತ್ರ ಆ ವೇಗವನ್ನ ಬದಲಾಯಿಸ್ಕೊಳ್ಳುತ್ತೆ, ಇಲ್ಲ ಹೆಚ್ಚಿಸ್ಕೊಳ್ಳುತ್ತೆ, ಇಲ್ಲ ಕಡಿಮೆ ಆಗುತ್ತೆ. ಆ ಹೆಚ್ಚಿಸ್ಕೊಂಡಿದ್ದೆಷ್ಟು ಕಡಿಮೆ ಮಾಡ್ಕೊಳ್ಳೋದೆಷ್ಟು ಅನ್ನುವಂಥದ್ದನ್ನ ನಾನು ಕಂಡಿಡಿದೆ. 10 ಲಕ್ಷ ಚೆಂಡು ಬಂದಾಗ ಒಂದ್ ಚೆಂಡು ಆಗೋದ್ರಿಂದ ಈ ರಾಮನ್ ಪರಿಣಾಮಕ್ಕೆ ಒಳಗಾದ ಬೆಳಕಿನ ತೀವ್ರತೆ ತುಂಬಾ ಕಡಿಮೆ. ಆ ಕಡಿಮೆ ತೀವ್ರತೆಯನ್ನು ನಾನು ಅಧ್ಯಯನ ಮಾಡಿದೆ ಅಂತ ಮಕ್ಕಳಿಗೆ ಹೇಳಿದ್ರು ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾದ್ದು. ಎಷ್ಟು ಚೆನ್ನಾಗಿ
ಹೋಲಿಕೆಯ ಮೂಲಕ ತಮ್ಮ ಸಂಶೋಧನೆಯನ್ನು ಮಕ್ಕಳಿಗೆ ಎಟುಕುವ ಅನುಭವವಾಗಿ ಹೇಳಿದರು ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾದಂಥದ್ದು. ಹಾಗೆ ನೋಡಿದ್ರೆ ರಾಮನ್ ಅವರು ಬೀಳುವ ಬೆಳಕಿನ 1,00,000ದಲ್ಲಿ 1 ಭಾಗದಲ್ಲಿ ಅದರಲ್ಲಿ ಬೇರೆ ಹಂಚಿಕೆ, ಶಕ್ತಿ ಹೀರಿಕೆಯಾಗಿರೋದು, ಶಕ್ತಿ ಮತ್ತೆ ಪಡೆದುಕೊಂಡಿರೋದು ಎರಡೂ ಕೂಡ ಒಂದು ರೋಹಿತ ಆಗೋದ್ರಿಂದ ಪ್ರತಿ ರೋಹಿತದ ಗೆರೆ ತುಂಬಾ ಮಂದ ಪ್ರಕಾಶದ್ದು. ಆದರೂ ಕೂಡ ರಾಮನ್ ಅವರ ಸಂಶೋಧನೆ ಹೇಗಿತ್ತಪ್ಪ ಅಂದ್ರೆ ಅದನ್ನೇ ಕೂಡ ನಿಖರವಾಗಿ ಸಂಶೋಧನೆ ಮಾಡಿದ್ರು. ಆಮೇಲೆ ವಿಜ್ಞಾನದ ಬೆಳವಣಿಗೆಯಿಂದಾಗಿ ಲೇಸರ್ ಬಂತು. ಲೇಸರ್ ಬಂದು ಹೆಚ್ಚು ಬೆಳಕಿನ ಲೇಸರ್ ಆದ್ರಿಂದ ಅಧ್ಯಯನ ಸುಲಭ ಆಯಿತು. ಆ ಅಧ್ಯಯನ ಮಾಡಿದರೂ ಕೂಡ ರಾಮನ್ ಅವರ ಸಂಶೋಧನೆ ಏನ್ ಮಾಡಿದ್ರು, ಆ ಹೆಚ್ಚಿನ ಬೆಳಕಿನಿಂದ ಮಾಡಿದ ಅಧ್ಯಯನದಿಂದ ಅವರ ಬಹುತೇಕ ತೀರ್ಮಾನಗಳು ಸರಿಯಾಗೇ ಇದ್ವು. ಅಂದ್ರೆ ಏನಾಯ್ತು, ಕಡಿಮೆ ತೀವ್ರತೆಯ ಬೆಳಕನ್ನೂ ಗಮನಿಸುವಂತಹ ಒಂದು ಉಪಕರಣವನ್ನ ರಾಮನ್ ಅವರು ರೂಪಿಸಿದ್ರು. ರಾಮನ್ ಅವರು ಯಾವಾಗ್ಲೂ ಹೇಳ್ತಿದ್ರು ಏನಂತಂದ್ರೆ, ನಾನು ನೊಬೆಲ್ ಪುರಸ್ಕಾರ ವಿಜೇತರ ಪೈಕಿ ಗಾಂಧಿ ಅಂತ. ಯಾಕೆ ಅಂತಂದ್ರೆ ಅವರ ಉಪಕರಣ ಸುಮಾರು 300 ರೂಪಾಯಿ ಬೆಲೆ ಬಾಳುವಂಥದ್ದು, ಟೇಬಲ್ನ ಡ್ರಾದಲ್ಲಿ ಇಡುವಂಥದ್ದು. ಹೀಗಾಗಿ ಅತ್ಯಂತ ಕಡಿಮೆ ಬೆಲೆಯ ಉಪಕರಣದಲ್ಲಿ ಆಗಿನ ಬೆಲೆ 400 ರೂಪಾಯೋ 450 ಹಾಗೆ, ಆ ಬೆಲೆಯಲ್ಲಿ ನೊಬೆಲ್ ಪುರಸ್ಕಾರದ ಪ್ರಯೋಗವನ್ನು ಮಾಡಿದೆ ಅನ್ನೋದು ನನಗೆ ಅತ್ಯಂತ ಸಂತೃಪ್ತಿಯ ಸಂಗತಿ ಅನ್ನೋದನ್ನ ಕೂಡ ರಾಮನ್ ಅವರು ಹೇಳ್ತಾ ಇದ್ರು. ನಾನು ಯಾಕೆ ಈ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ನಾವು ಇತ್ಲಾಗೆ ತಜ್ಞರು ಅಲ್ಲ, ಇತ್ಲಾಗೆ ಅಜ್ಞರು ಅಲ್ಲ. ತಜ್ಞರಿಂದ ಮಾಹಿತಿ ಪಡ್ಕೋಬೇಕು, ಅಜ್ಞರಿಗೆ ತಲುಪಿಸ್ಬೇಕು. ತಲುಪಿಸುವಾಗ ತಜ್ಞರು ತಪ್ಪಿದೆ ಅಂತ ಹೇಳ್ಬಾರ್ದು, ಅಜ್ಞರು ಅರ್ಥವಾಗ್ಲಿಲ್ಲ ಅಂತ ಹೇಳ್ಬಾರ್ದು. ಆದ್ರೆ ರಾಮನ್ಗೆ ಆ ಸಮಸ್ಯೆ ಇಲ್ಲ, ತಜ್ಞರ ಸಮಸ್ಯೆ ಇಲ್ಲ. ಆದ್ರೆ ಅಜ್ಞರಿಗೆ ತಲುಪುವ ಹಾಗೆ ಹೇಳೋದು ತಜ್ಞರಿಗೆ ಕಷ್ಟ. ಅದನ್ನ ಅವರು ತುಂಬಾ ಚೆನ್ನಾಗಿ ಸಾಧಿಸಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ವಿಜ್ಞಾನ ಸಂವಹನಕಾರನಿಗೆ ಭಾಷೆಯ ಜ್ಞಾನ ಇರಬೇಕು, ವಿಷಯದ ಜ್ಞಾನ ಇರಬೇಕು, ಜನಜೀವನದ ಜ್ಞಾನ ಇರಬೇಕು. ಜನಜೀವನ ಹೇಗೆ ಇದನ್ನ ಸ್ವೀಕರಿಸುತ್ತೆ, ಅವರ ಅನುಭವ ಏನು, ಅವರ ಅನುಭವದಲ್ಲಿ ನಾನೇನಾದ್ರೂ ವಿವರಿಸಕ್ ಸಾಧ್ಯವೇ ಅನ್ನುವಂತ ಆಲೋಚನೆ ಮಾಡಬೇಕು. ಅದರಿಂದ ಇದು ಒಂದು ರೀತಿಯಲ್ಲಿ 3 ಕುದುರೆಯ ಸವಾರಿ. ಅಂತಹ ಸವಾರಿಯನ್ನು ಕೂಡ ಯಶಸ್ವಿಯಾಗಿ ಮಾಡುವಂತಹದ್ದನ್ನ ನಾವು ರಾಮನ್ ಅವರಲ್ಲಿ ಕಾಣಬಹುದು. ಇನ್ನೊಮ್ಮೆ ರಾಮನ್ ಅವರು ಉಪನ್ಯಾಸ ಮಾಡುವಾಗ ಈ ವೃತ್ತಿಯ ಚಲನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಅದು ಒಂದು ಕಣ ಹೋದರೆ ವೃತ್ತವಾಗಿ ಚಲಿಸುತ್ತಿದ್ದದ್ದು ನೇರವಾಗಿ ಚಲಿಸುತ್ತೆ, ಎಲ್ಲೋ ಹೋಗಿ ಬಡಿಯುತ್ತೆ. ಚಲಿಸುವಂತಹ ಬಲ ಹೇಗೆ ಬಂತು ಅಂತ ಅವರು ವಿವರಿಸಬೇಕಾಗಿತ್ತು. ಅವರು ತಮ್ಮ ಛತ್ರಿಯನ್ನೇ ಜೋರಾಗಿ ತಿರುಗಿಸಿ ಈಗ ನಾನು ಕೈಯನ್ನು ಹಿಂದಕ್ಕೆ ತಗೊಂಡ್ರೆ ಏನಾಗುತ್ತೆ ಅಂತ ಸಭೆಯಲ್ಲಿದ್ದವ್ರನ್ನ ಕೇಳಿದ್ರಂತೆ. ಅವರು ಆ ಛತ್ರಿ ನೇರವಾಗಿ ಹೋಗಿ ಬಡಿಯುತ್ತೆ ಅಂತ ಅವರು ಉತ್ತರವನ್ನು ನಿರೀಕ್ಷಿಸಿದ್ದು. ಯಾರ ಗ್ರಹಚಾರ ಕೆಟ್ಟಿದೆಯೋ ಅವ್ರ ತಲೆ ಒಡೆಯುತ್ತೆ ಅಂತ ಸಭೆಯಲ್ಲಿದ್ದವರು ಉತ್ತರ ಕೊಟ್ರಂತೆ. ಆಗ ತಕ್ಷಣ ರಾಮನ್ ಅವರು ನಗ್ತಾ ಹೇಳಿದ್ರಂತೆ, ನಾನು ಛತ್ರಿ ಯಾರ ತಲೆ ಒಡೆಯೋಕ್ಕೂ ಬಂದಿಲ್ಲ, ಆದ್ರೆ ಆ ತಲೆಗೆ ಇದು ಯಾಕೆ ಹೋಯ್ತು ನೇರವಾಗಿ ಅನ್ನೋದನ್ನ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರಂತೆ. ಇದನ್ನ ವಿಜ್ಞಾನಿಗಳೊಡನೆ ರಸನಿಮಿಷಗಳು ಅಂತ ಪ್ರೊಫೆಸರ್ ಲಕ್ಷ್ಮಣ್ ರಾವ್ ಅವರ ಪುಸ್ತಕದಲ್ಲಿ ಇದರ ಪ್ರಸ್ತಾಪ ಇದೆ, ತಾವು ಬೇಕಾದ್ರೆ ಓದಬಹುದು. ಇನ್ನೊಮ್ಮೆ ಸಂಗೀತದಲ್ಲಿ ಆಸಕ್ತಿ ಇರೋರು ರಾಮನ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ತಮ್ಮ ರಾಮನ್ ಪರಿಣಾಮವನ್ನು ಸಂಗೀತದಲ್ಲಿ ವಿವರಿಸಿದ ರೀತಿಯೂ ಕೂಡ ತುಂಬಾ ಆಶ್ಚರ್ಯವಾದದ್ದು. ರಾಮನ್ ಅವರ ಸಂಶೋಧನೆ ಅನೇಕವಾದರೂ ಕೂಡ ಅದು 2 ವಿಷಯಗಳನ್ನು ಕುರಿತಾಗಿತ್ತು. ಒಂದು ಸಂಗೀತವನ್ನು ಕುರಿತು, ಇನ್ನೊಂದು ಬೆಳಕನ್ನು ಕುರಿತು. ಸಂಗೀತವನ್ನು ಕುರಿತು ಯಾಕೆ ಅವರು ಅಷ್ಟೊಂದು ಆಲೋಚನೆ ಮಾಡಿದ್ರು ಅಂದ್ರೆ, ಅವರ ಮನೆಯಲ್ಲಿ ಸಂಗೀತದ ವಾದ್ಯ ಇತ್ತು. ಅವರ ತಂದೆ, ಕುಟುಂಬದ ಜನ ಎಲ್ಲರಿಗೂ ಕೂಡ ಸಂಗೀತದ ಪರಿಜ್ಞಾನ ಇತ್ತು. ರಾಮನ್ ಅವರ ಹೆಂಡತಿ ಲೋಕಸುಂದರಿ ರಾಮನ್ ಅವರು ಕೂಡ ವೀಣೆಯನ್ನ ನುಡಿಸ್ತಾ ಇದ್ರು. ರಾಮನ್ ಅವರು ವೀಣೆಯ ಧ್ವನಿಯನ್ನ ಆಸ್ವಾದಿಸಿ ಇಷ್ಟಪಟ್ಟು ಲೋಕಸುಂದರಿಯವರನ್ನ ಮದುವೆ ಆದರು ಅಂತ ಕೂಡ ಅಲ್ಲಿ ಅವರ ಬದುಕಿನ ಘಟನೆಗಳಲ್ಲಿ ಪ್ರಸ್ತಾಪ ಇದೆ. ರಾಮನ್ ಅವರು ಆಕೆ ಲೋಕಸುಂದರಿ ರಾಮನ್ ಅವರು ವೀಣೆ ನುಡಿಸ್ತಾ ಇದ್ದಾಗ ರಸ್ತೆಯಲ್ಲಿ ಹೋಗ್ತಾ ಇದ್ರಂತೆ. ಆ ಹಾಡು ಯಾವುದು ಅವ್ರು ವೀಣೆ ನುಡಿಸ್ತಾ ಇದ್ರಂದ್ರೆ ರಾಮನೀ ಸಮಾನಮೆವರು ಅಂತ ಒಂದು ತ್ಯಾಗರಾಜರ ಕೀರ್ತನೆ. ರಾಮನೀ ಸಮಾನಮೆವರು ಒಂದು ಹಾಡನ್ನ ಅವರು ನುಡಿಸ್ತಾ ಇದ್ದದ್ದನ್ನು ಕೇಳಿ ಆಕರ್ಷಿತರಾದರು ಅಂತ
ಅದರಲ್ಲಿದೆ. ಅದನ್ನ ಸೂಚನೆ ಮಾಡಿ ರಾಮನ್ ಅವ್ರ ಬಗ್ಗೆ ಬರೆದರೆ ಅವರು ಪ್ರಕಟಣೆ ಮಾಡುವಂಥ ಇವರಿದ್ರಲ್ಲ ಮುದ್ರಕರು, ಅವರು ರಾಮನೀ ಸಮಾನಮೆವರು ಅನ್ನೋದನ್ನ ರಾಮನ್ನೀ ಸಮಾನಮೆವರು ಅಂತ ಪ್ರಕಟಿಸ್ಬಿಟ್ಟಿದ್ರು. ಆಮೇಲೆ ನಾನು ಅದನ್ನ ತಿದ್ದಬೇಕಾಗಿ ಬಂತು, ರಾಮನ್ನಲ್ಲ ಅದು ರಾಮ ನೀ ಸಮಾನಮೆವರು ಅಂತ ಇತ್ತು ಅಂತ. ಕೆಲವೊಮ್ಮೆ ನಾವು ಎಷ್ಟು ಎಚ್ಚರಿಕೆಯಿಂದ ಬರಕೊಟ್ರು ಆ ಮುದ್ರಣಾಲಯದಲ್ಲಿ ಮುದ್ರಾ ರಾಕ್ಷಸ ಹೇಗೆ ಬಂದು ಸೇರ್ಕೊಂಡ್ಬಿಡ್ತಾನೆ ಅನ್ನೋದಕ್ಕೆ ನಾನು ಈ ಉದಾಹರಣೆ ಹೇಳಿದೆ ಅಷ್ಟೇ. ಏನೇ ಆಗ್ಲಿ, ರಾಮನ್ ಅವರಿಗೆ ಸಂಗೀತದ ಒಲವೂ ಇತ್ತು. ಬೆಳಕಿನ ಬಗ್ಗೆ ಯಾಕೆ ಸಂಶೋಧನೆ ಮಾಡಿದ್ರೆ ರ್ಯಾಲೆ ಅವರ ಸಂಶೋಧನೆಯನ್ನ ಆಧರಿಸಿ ಇವರು ಮುಂದುವರಿಸಿ, ರಾಲೆಯೂ ಕೂಡ ಬೆಳಕಿನ ಚದರಿಕೆಯನ್ನೇ ಮಾಡಿದ್ದು. ಆದ್ರೆ ಅದನ್ನ ತಟಸ್ಥ ಪ್ಯಾಸಿವ್ ಸ್ಕ್ಯಾಟರಿಂಗ್ ಅಂತಾರೆ, ತಟಸ್ಥ ಚದರಿಕೆ ಅಂತ ಕರೀತಾರೆ. ಅಂದ್ರೆ ಬಿದ್ದ ಬೆಳಕು ಯಾವ ವಿಕಾರಕ್ಕೂ ಒಳಗಾಗದಲೇ ಸುಮ್ಮನೆ ಚದರಿಕೆಯಾಗಿ ಹೋಗೋದಕ್ಕೆ ರ್ಯಾಲೆ ಸ್ಕ್ಯಾಟರಿಂಗ್ ಅಂತ ಕರೀತಾರೆ. ಆ ರ್ಯಾಲೆಯಿಂದ ಪ್ರಭಾವಿತರಾದ್ರಿಂದ ಅವರು ಬೆಳಕಿನ ಬಗ್ಗೆ ಸಂಶೋಧನೆ ಮಾಡಿದ್ರು ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನು ಸಂಗೀತಗಾರರಿಗೆ ಅವರು ವಿವರಿಸಿದ್ದನ್ನು ನೋಡಿ ಎಷ್ಟು ವಿಶೇಷವಾಗಿದೆ ಅನ್ನುವಂಥದ್ದನ್ನ ಈಗ ನಾನು ನಿಮ್ಮ ಮುಂದೆ ವಿವರಿಸ್ತೇನೆ. ರಾಮನ್ ಅವರು ಸಂಗೀತದ ಬಗ್ಗೆ ಹೇಳ್ತಾ, ರಾಮನ್ ಪರಿಣಾಮ ಏನಾದ್ರೂ ಸಂಗೀತದಲ್ಲಿ ಇದ್ದಿದ್ರೆ ನಾವು ಸಂಗೀತ ಆನಂದ ಪಡೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಈ ಒಂದು ಪ್ರಶ್ನೆಯೇ ರಾಮನ್ ಪರಿಣಾಮ ಅಂದ್ರೆ ಏನು ಅನ್ನೋದನ್ನ ಕುತೂಹಲವನ್ನ ಎಷ್ಟು ಚೆನ್ನಾಗಿ ಕೆರಳಿಸುತ್ತೆ ನೋಡಿ. ಯಾಕೆ ಅಂತ ಜನ ಕೇಳಿದ್ರು. ನೀವು ಸರಿಗಮ ಪದ ನೀ ಅಂತ ಹೇಳ್ತಿರಲ್ಲ, ನೀವು ಪ ಅಂತ ಹೇಳ್ತೀರಾ ಅಂತ ಇಟ್ಕೊಳ್ಳೋಣ. ಇದು ಶಬ್ದದ ಬೆಳಕಿನಲ್ಲಿ ರಾಮನ್ ಪರಿಣಾಮ ಇದೆ, ಶಬ್ದದಲ್ಲೂ ರಾಮನ್ ಪರಿಣಾಮ ಇದೆ ಅಂತ ಅಂದ್ಕೊಳ್ಳೋಣ. ಆ ಪ ಅನ್ನೋದು ಯಾವ್ದಕ್ಕಾದ್ರೂ ತಗಿಲಿ ಪ್ರತಿಫಲನೆ ಆದಾಗ ಏನಾಗ್ಬೇಕು, ಪ ಆಗಿ ಹೊರಗೆ ಬರ್ತಿರ್ಲಿಲ್ಲ. ಅದು ಇಲ್ಲ ನೀ ಆಗ್ತಿತ್ತು, ಇಲ್ಲ ರೀ ಆಗ್ತಿತ್ತು. ಪ ಅಂತ ನೀವ್ ಹೇಳಿದಾಗ ಒಬ್ರಿಗೆ ನೀ ಅಂತ ಕೇಳಿದ್ರೆ ಒಬ್ರಿಗೆ ರೈ ಅಂತ ಕೇಳಿದ್ರೆ ಸಂಗೀತ ಕಚೇರಿ ಹೆಂಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಈ ಶಬ್ದದ ಆವರ್ತ ಸಂಖ್ಯೆ ಪ್ರತಿಫಲನ ಆದಾಗ ಬದಲಾಗೋದಿಲ್ಲ, ಅದು ಬೆಳಕಿನಲ್ಲಿ ಬದಲಾಗುತ್ತೆ ಅನ್ನುವಂಥದ್ದನ್ನ ನಾನು ಕಂಡುಹಿಡಿದೆ ಅಂತ ಅನ್ನುವಂಥ ಮಾತನ್ನ ರಾಮನ್ ಅವರು ಸಂಗೀತಗಾರರಿಗೆ ಹೇಳಿ ಆಶ್ಚರ್ಯ ಹುಟ್ಟಿಸಿದ್ರು ಅನ್ನುವಂಥದ್ದು ಗಮನಿಸಬೇಕಾದದ್ದು. ರಾಮನ್ ಅವರಿಗೆ ಇನ್ನೊಂದು ವಿಜ್ಞಾನ ಸಂವಹನಕಾರರಿಗಿರ್ಬೇಕಾದಂತಹ ಒಂದು ತಿಳಿ ನಗೆಯ ವಾತಾವರಣ ಸೃಷ್ಟಿಸುವ ಕಲೆ ಚೆನ್ನಾಗಿ ಗೊತ್ತಿತ್ತು. ತುಂಬಾ ಗಂಭೀರವಾಗಿ ನಾವು ಮಾತಾಡಿದ್ರೆ ನಾವು ಹೇಳಿದ ಅಂಶಗಳು ಬೇರೆಯವರಿಗೆ ಆಲೋಚನೆಗೆ ಹಚ್ಚುವುದರ ಬದಲು ಚಿಂತೆಗೆ ಹಚ್ಚೋದಕ್ಕೆ ಪ್ರಾರಂಭ ಮಾಡುತ್ತೆ. ಈಗ ಆಕಾಶ ರೇಖೆ ನೀಲಿ ಅಂತ ಸಾಮಾನ್ಯ ಜನರಿಗೆ ಮಾಡಿದ ಅವರ ಉಪನ್ಯಾಸವನ್ನ ಕನ್ನಡಕ್ಕೆ ನಾನು ಅನುವಾದ ಮಾಡಬೇಕಾಗಿ ಬಂತು. ಅದರಲ್ಲಿ ಆ ಇಂಗ್ಲಿಶಿನ ಕಟು ಇರಲಿಲ್ಲ, ಇದರಲ್ಲಿ ತುಂಬಾ ತಿಳಿಯಾದಂತ ಸಂಗತಿ ಇತ್ತು. ಭೂಮಿಯನ್ನ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ ಅವರು ಅಂತಂದ್ರೆ, ಸಂಭಾವಿತ ಹೆಣ್ಣು ಮಕ್ಕಳು ಮುಸುಕು ಹಾಕೊಂಡಿರೋ ಹಾಗೆ ಭೂಮಿ ತಾಯಿಯೂ ಕೂಡ ಒಂದು ವಾತಾವರಣ ವಾಯುಮಂಡಲದ ಮುಸುಕು ಹಾಕೊಂಡಿದ್ದಾಳೆ. ಬೆಳಕು ಆಕೆಯ ಮುಖದ ಮೇಲೆ ಬೀಳುವ ಮೊದಲು ಎಲ್ಲಿ ಬೀಳುತ್ತೆ? ಆ ಮುಸುಕು ಹಾಕಿಕೊಂಡಿರುವ ಸೆರಗಿನ ಮೇಲೆ ಬೀಳುತ್ತೆ. ಆ ಸೆರಗಿನ ಪರಿಣಾಮವಾಗಿ ಆಕಾಶದಲ್ಲೆಲ್ಲ ಬೆಳಕು ಚದುರಿಕೆ ಆಗುತ್ತೆ ಅನ್ನುವಂಥ ಮಾತನ್ನ ರಾಮನ್ ಅವರು ವಿವರಿಸಿದ್ದನ್ನ ನಂಗೆ ಮರೆಯೋದಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಮುಂದಕ್ಕೆ ಅವರು ವಿವರಿಸ್ತಾ ಹೋಗ್ತಾರೆ ಅನೇಕ ಸಂಗತಿಗಳು. ಆಕಾಶ ನೀಲಿಗಿದೆ ಅಂದ್ರೆ ನಮಗೆ ಅಷ್ಟೇ ನೀಲಿಗಿದೆ ಅಂತ ನಾವು ಅನ್ಕೋತೀವಿ. ಅವ್ರು ಹೇಳ್ತಾರೆ, ಮಳೆಗಾಲದಲ್ಲಿ 2 ಕರಿ ಮೋಡಗಳ ಮಧ್ಯೆ ಆ ಆಕಾಶದ ನೀಲಿ ಇದೆಯಲ್ಲ, ಕಡು ನೀಲಿ ಬಣ್ಣ ಇರುತ್ತೆ. ಆದ್ರೆ ಬೇಸಿಗೆಯಲ್ಲಿ ಅದೇ ಆಕಾಶ ತಿಳಿ ನೀಲಿಯ ಬಣ್ಣ ಇರುತ್ತೆ. ಯಾಕೆ ಹೀಗೆ ಅನ್ನುವ ಪ್ರಶ್ನೆ ಹಾಕೊಂಡು ಅವ್ರು ಹೇಳ್ತಾರೆ, ಆಕಾಶದಲ್ಲಿ ಮೋಡ ಇದ್ದಾಗ ಅದು ಈ ಧೂಳಿನ ಕಣಗಳನ್ನೆಲ್ಲವನ್ನು ಪಕ್ಕಕ್ಕೆ ಚದುರಿಸ್ಬಿಡೋದ್ರಿಂದ ಅಲ್ಲಿ ಧೂಳಿನ ಕಣ ಕಡಿಮೆ ಆದದ್ರಿಂದ ಅದು ನೀಲಿ ಬಣ್ಣಕ್ಕೆ ಕಾಣುತ್ತೆ. ಜೊತೆಗೆ ಮೋಡ ಕವಿದಿದ್ದಾಗ ಬೆಳಕಿನ ತೀವ್ರತೆ ಕಡಿಮೆ ಆಗುತ್ತೆ. ಆ ಬೆಳಕಿನ ತೀವ್ರತೆ ಕಡಿಮೆ ಆದಾಗ ಬಣ್ಣದ ತೀವ್ರತೆ ಜಾಸ್ತಿ ಆಗುತ್ತೆ ಅಂತ. ಈಗ ರಾಮನ್ ಅವರೇನಾದ್ರು ಇದ್ದಿದ್ರೆ ಅವ್ರೇನ್ ಹೇಳೋರು ಅಂತಂದ್ರೆ, ನಿಮ್ಮ ಟಿವಿಯಲ್ಲಿ ಬ್ರೈಟ್ನೆಸ್ ನ ಬದಲಾಯಿಸ್ತಾ ಹೋಗಿ, ಬ್ರೈಟ್ನೆಸ್ ಜಾಸ್ತಿ ಮಾಡ್ಬಿಟ್ರೆ ಬೆಳಕಿನ ಆ ಬಣ್ಣಗಳೆಲ್ಲ ತಿಳಿಯಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಆದ್ರೆ ಬ್ರೈಟ್ನೆಸ್ ಕಡಿಮೆ ಮಾಡಿದ್ರೆ ಆ ಬಣ್ಣದ ಕಡು ಒಂದು ಬಣ್ಣ ಎದ್ದು ಕಾಣುತ್ತೆ ಅಂತ ಹೇಳ್ಬಿಡ್ಬೋದಾಗಿತ್ತು. ಆದ್ರೆ ರಾಮನ್ ಅವ್ರ ಕಾಲದಲ್ಲಿ ಟಿವಿ ಬಂದಿರಲಿಲ್ಲ.
ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಅನುಭವವನ್ನೇ ಇಟ್ಕೊಂಡು ಮಳೆಗಾಲದ ಆಕಾಶ ಮತ್ತೆ ಬೇಸಿಗೆ ಕಾಲದ ಆಕಾಶದ ಜೊತೆಯಲ್ಲಿ ಹೋಲಿಸಿ ಉದಾಹರಣೆ ಕೊಡ್ತಾ ಇದ್ರು ಅನ್ನುವಂಥದ್ದನ್ನ ಅಲ್ಲ, ಈಗ ಅನ್ಲಾಕ್ ನಾಳೆ ಸಂಜೆ 5 ಗಂಟೆಗೆ ಆನ್ ಆಗುತ್ತೆ, ಸಿಮ್ ಮಾಡ್ಕೋಬಹುದು. ಸರಿಯಾಗಿ ಹೇಳಲ್ಲಪ್ಪ ಅವನು, ಗುಲ್ಬರ್ಗ ಸೇಲ್ ಆಗಿತ್ತಂತೆ. ಮುಂದುವರಿಸಬಹುದಾ? ಸರ್ ಮುಂದುವರಿಸಿ. ರಾಮನ್ ಅವರು ಸಾಮಾನ್ಯ ಜನರ ಜೊತೆಯಲ್ಲಿ ಮಾತನಾಡುವಾಗ ದೈನಂದಿನ ಅನುಭವವನ್ನ ಎಷ್ಟು ಚೆನ್ನಾಗಿ ಬಳಸ್ಕೋತಾ ಇದ್ರು ಅಂದ್ರೆ, ಆಕಾಶವೇಕೆ ನೀಲಿಯ ಪ್ರಬಂಧದಲ್ಲೇ ಈ ಅಂಶ ಬರುತ್ತೆ. ಬೆಂಗಳೂರು ರೇಷ್ಮೆ ಸೀರೆಯ ಮಾರಾಟಕ್ಕೆ ಹೆಸರುವಾಸಿ. ಆ ರೇಷ್ಮೆ ಸೀರೆಯ ಬಣ್ಣದ ರೋಹಿತವನ್ನು ಕೂಡ ನಾನು ಅಧ್ಯಯನ ಮಾಡಿದ್ದೇನೆ ಅಂತ ಹೇಳ್ತಿದ್ರು. ಆಮೇಲೆ ಚಿಟ್ಟೆಗಳು, ವಿವಿಧ ಬಣ್ಣದ ಚಿಟ್ಟೆಗಳಲ್ಲಿರುವ ಬಣ್ಣದ ಒಂದು ರೋಹಿತವನ್ನು ಕೂಡ ನಾನು ಅಧ್ಯಯನ ಮಾಡಿದೆ ಅಂತ ಹೇಳುವ ಮೂಲಕ ಸಾಮಾನ್ಯ ಜನರ ಅನುಭವದಲ್ಲೂ ವಿಜ್ಞಾನದ ಅಂಶ ಎದ್ದು ಕಾಣುತ್ತೆ ಅನ್ನುವಂಥದ್ದನ್ನ ನಮ್ಗೆಲ್ಲ ನೆನಪಿಸಿದ್ರು ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ. ಆದ್ದರಿಂದ ವಿಜ್ಞಾನ ಸಂವಹನಕಾರರು ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಿದ್ರೆ ಅದು ವಿಜ್ಞಾನ ಸಂವಹನ ಆಗೋದಿಲ್ಲ. ಸಾಮಾನ್ಯ ಜನರಿಗೆ ಹೌದಪ್ಪ ಇದು ನನ್ನ ಅನುಭವದಲ್ಲೂ ಇರುವಂಥದ್ದು ಅನ್ನೋದು, ಅಂದ್ರೆ ವಿಜ್ಞಾನದ ಸರ್ವಾಂತರ್ಯಾಮಿತ್ವ ಅಥವಾ ಆಮ್ನಿ ಪ್ರೆಸೆನ್ಸ್ ಆಫ್ ಸೈನ್ಸ್ ನ ಹೇಳುವ ರೀತಿ ಇದೆಯಲ್ಲ, ಅದು ರಾಮನ್ ಅವ್ರಿಗೆ ತುಂಬಾ ವಿಶಿಷ್ಟವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅವರಿಗೆ ತಿಳಿ ನಗೆಯೂ ಕೂಡ ರಾಮನ್ ಅವರಿಗೆ ಮಾತಿನ ಭಾಗವಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ, ಅವರು ತಮ್ಮ ನೊಬೆಲ್ ಪುರಸ್ಕಾರದ ಹಣವನ್ನ ನಷ್ಟ ಮಾಡಿಕೊಂಡ್ರು ಕೂಡ, ಯಾರೋ ಕೇಳಿದಾಗ ಏನು ನಿಮ್ಮ ಹಣನೂ ನಷ್ಟ ಆಯ್ತು, ತಮ್ಮ ನೊಬೆಲ್ ಪುರಸ್ಕಾರದ ಹಣವನ್ನೆಲ್ಲ ಗೋಪಾಲ್ ಬ್ಯಾಂಕ್ ಅಂತಿತ್ತು, ಗೋಪಾಲ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ರು, ಗೋಪಾಲ್ ಬ್ಯಾಂಕ್ ಮುಳುಗೋಯ್ತು. ಅದಕ್ಕೆ ರಾಮನ್ ನಗ್ತಾ ಹೇಳಿದ್ರು, ಗೋಪಾಲ್ ನನಗಿನ್ನ ಬುದ್ಧಿವಂತ, ನಾನು ಕಷ್ಟಪಟ್ಟು ಸಂಶೋಧನೆ ಮಾಡಿ ನೊಬೆಲ್ ಪುರಸ್ಕಾರ ತಗೊಂಡೆ, ಅವನು ಕೂತ್ಕೊಂಡ್ ಕಡೆಲೆ ನೊಬೆಲ್ ಪುರಸ್ಕಾರದ ಮೊತ್ತವನ್ನು ತಗೊಂಡ ಅಂತ ಹೇಳಿದ್ರು ಅನ್ನುವಂಥದ್ದು ಗಮನಿಸಬೇಕಾದದ್ದು. ಕರ್ನಾಟಕದ ನಾವು ಅತ್ಯಂತ ಹೆಮ್ಮೆ ಪಡಬೇಕಾದಂತ ಸಂಗತಿ ಅಂದ್ರೆ ಅವರ ಜೀವನ ಶ್ರದ್ಧೆ ಹಾಗೂ ಜೀವನೋತ್ಸಾಹ. ಅದು ಎಲ್ಲ ವಿಜ್ಞಾನ ಸಂವಹನಕಾರರಿಗೂ ಅಗತ್ಯ ಅಂತ ನನ್ನ ಸ್ವಾನುಭವದಿಂದ ನಾನು ಕಂಡುಕೊಂಡಿದ್ದೀನಿ. ಅವರು ಭಾರತೀಯ ವಿಜ್ಞಾನ ಮಂದಿರದಿಂದ ನಿವೃತ್ತರಾದ ಮೇಲೂ ಕೂಡ ತಾನು ತನ್ನದೇ ಆದಂತಹ ಒಂದು ಸಂಸ್ಥೆ ಕಟ್ಟಬೇಕು ಅಂತ ಜನರಿಂದ ಚಂದ ಎತ್ತೋದಕ್ಕೆ ಶುರು ಮಾಡಿದ್ರು. ರಾಮನ್ ಅವ್ರನ್ನ ಕೇಳಿದ್ರು, ನೀವು ಚಂದ ಎತ್ತೋದಕ್ಕೆ ಭಯ ಆಗಲ್ವೇ, ನಾಳೆ ಯಾರು ಏನಾರು ಅಂದ್ಬಿಟ್ರೆ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಒಂದು ಒಳ್ಳೆಯ ಕಾರಣಕ್ಕೆ ನಾನು ಚಂದ ಎತ್ತೋದಾದ್ರೆ ನನಗೆ ಯಾರು ಏನ್ ಬೈದ್ರು ಬೈಸ್ಕೊಳಕ್ ತಯಾರು ಅಂದ್ಬಿಟ್ಟು ನಗ್ತಾ ಹೇಳಿದ್ರಂತೆ, ಅವರ್ ಗಾಡ್ಸ್ ಆರ್ ಆಲ್ ಬೆಗ್ಗರ್ಸ್, ನಮ್ಮ ದೇವರುಗಳೆಲ್ಲ ಬೆಗ್ಗರ್ಸೇನೆ, ಅದರಿಂದ ನಾನೇನು ಚಿಂತೆ ಮಾಡಲ್ಲ ಅಂತ ಹೇಳುವ ಮೂಲಕ ತಮ್ಮ ಕೆಲಸವನ್ನ ಮುಂದುವರಿಸಿದ್ರು. ಅಂದ್ರೆ ಒಬ್ಬ ಮನುಷ್ಯ ನಿವೃತ್ತನಾಗಿ ತನ್ನ ಬಳಿ ಇದ್ದ ದುಡ್ಡನ್ನು ಕಳೆದುಕೊಂಡು ಸಾರ್ವಜನಿಕ ದುಡ್ಡನ್ನ ಸಂಗ್ರಹಿಸಿ ಆದ್ರೂ ನಾನು ನನ್ನ ವಿಜ್ಞಾನ ಸಂಶೋಧನೆಯ ಕಾರ್ಯಕ್ರಮವನ್ನ ನಡೆಸ್ಕೋತಾ ಹೋಗ್ತೀನಿ ಎನ್ನುವ ದಿಟ್ಟತನ ಕೂಡ ರಾಮನ್ ಅವರಲ್ಲಿ ವಿಶೇಷವಾಗಿ ನನಗೆ ಕಂಡಿದೆ ಅಂತ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಅಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಅವ್ರಿಗೆ ಒಂದಷ್ಟು ಜಾಗ ಕೊಟ್ಟು ಬೇರೆ ಬೆಂಬಲ ಕೊಟ್ಟು ಮಾಡಿದ್ರಿಂದ ಕರ್ನಾಟಕದಲ್ಲಿ ಇವತ್ತು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೇಕ್ರಿ ಸರ್ಕಲ್ ಬಳಿ ಇವತ್ತಿಗೂ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬೇಕು. ಆದ್ದರಿಂದ ಯಾವಾಗಲೂ ಹತಾಶರಾಗದೆ ಸಂವಹನ ಮಾಡುವಂತಹ ಕಲೆ ವಿಜ್ಞಾನಿಗಳಿಗೆ ಮತ್ತು ವಿಜ್ಞಾನ ಸಂವಹನಕಾರರಿಗೆ ಅತ್ಯಂತ ಮೂಲಭೂತವಾದದ್ದು ಅನ್ನುವಂಥದ್ದನ್ನ ಗಮನಿಸಬೇಕು. ರಾಮನ್ ಅವರ ಮಾತಾಡುವಾಗ ಹಾಸ್ಯ ತಂದ್ಕೊಳಕ್ ಆಗಲ್ಲ. ನಮ್ಮ ಆಲೋಚನಾ ಕ್ರಮದಲ್ಲೇ ಹಾಸ್ಯ ಬಂದರೆ ಆಗ ಮಾತ್ರ ನಮ್ಮ ಸಂವಹನ ಸಹಜವಾಗಿರುತ್ತೆ, ಎಲ್ಲೂ ಕೃತಕತೆ ತಲೆ ಹಾಕಲ್ಲ ಅನ್ನೋದನ್ನ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಜಿ ಟಿ ನಾರಾಯಣರಾಯರು ಹೋದಾಗ ರಾಮನ್ ಅವ್ರನ್ನ ಭೇಟಿ ಮಾಡಿದಾಗ ರಾಮನ್ ಅವ್ರು 75 ದಾಟಿ ಬಿಟ್ಟಿದ್ರು, 80 ಹತ್ತತ್ರ ಇದ್ರು. ಅವಾಗ ಅವ್ರು ಬೀಗ ತೆಗಿಯಕ್ ಹೋದಾಗ ಇವ್ರು ಕೇಳಿದಂತೆ, ಬೀಗದ ಕೈ ಕೊಡಿ, ನಾನು ಬೀಗ ತೆಗಿತೀನಿ ಅಂತ. ಆಗ ರಾಮನ್ ಅವ್ರು ಹೇಳಿದಂತೆ, ರಾಮನ್ ಬಿಲೀವ್ಸ್
ಇನ್ ಡೂಯಿಂಗ್ ಹಿಸ್ ವರ್ಕ್ ಹಿಮ್ಸೆಲ್ಫ್ ಅಂತ ಹೇಳಿ ನಕ್ಬಿಟ್ಟು ಇಟ್ ಒಬೇಸ್ ಮೀ ನಾಟ್ ಯು ಅಂತ ಹೇಳ್ಬಿಟ್ಟು ಬೀಗ ತೆಗೆದ್ರು ಅಂತ ಹೇಳುವಂತ ಮಾತನ್ನ ಡಿ ಟಿ ನಾರಾಯಣ ರಾಯರು ಖಾಸಗಿ ಸಂವಾದದಲ್ಲಿ ನನ್ನ ಹತ್ರ ಹೇಳಿದ್ದು ಇನ್ನು ತುಂಬಾ ಚೆನ್ನಾಗಿ ನೆನಪಿದೆ. ಅದಲ್ಲದೆ ಇನ್ನೊಂದು ಯಾವುದೋ ಒಂದು ಸಭೆಯಲ್ಲಿ ರಾಮನ್ ಅವ್ರನ್ನ ಪರಿಚಯಿಸ್ತಾ ರಾಮನ್ ಈಸ್ 80 years ಓಲ್ಡ್ ಅಂದ್ರೆ ಇವ್ರು ಎದ್ನಿಟ್ಕೊಂಡು ರಾಮನ್ ಈಸ್ 80 years ಯಂಗ್ ಅಂತ ಹೇಳಿದ್ರು. ಆದ್ದರಿಂದ ಯುವಕನ ಉತ್ಸಾಹ, ಮಗುವಿನ ಮುಗ್ಧತೆ ಮತ್ತು ಪಾಂಡಿತ್ಯ ಮೂರು ಬೆರೆತರೆ ಆಗ ಒಬ್ಬ ವಿಜ್ಞಾನಿಯಾಗಕ್ಕೆ, ವಿಜ್ಞಾನ ಸಂವಹನಕಾರನಾಗೋದಕ್ಕೆ ಅರ್ಹತೆ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ದರಿಂದ ವಿಜ್ಞಾನ ಸಂವಹನಕಾರರು ರಾಮನ್ ಅವರ ಉಪನ್ಯಾಸಗಳನ್ನ ಎಲ್ಲ ನೋಡಿ ಓದಿ ಬರೇ ಅದರ ಮಾಹಿತಿ ಸಂಗ್ರಹಿಸೋದ್ರ ಜೊತೆಗೆ ಅವರ ನಿರೂಪಣಾ ಕೌಶಲವನ್ನು ಕಂಡುಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇನ್ನೊಂದು ಪ್ರಸಂಗ ಹೇಳಿ ನನ್ನ ಮಾತುಗಳನ್ನ ಪ್ರಶ್ನೋತ್ತರಕ್ಕೆ ಬಿಡುವು ಮಾಡಿಕೊಡ್ತೇನೆ. ರಾಮನ್ ಅವರು ಒಬ್ಬ ವಿದ್ಯಾರ್ಥಿಯೊಂದಿಗೆ ಸಾಯಂಕಾಲ ವಾಯು ವಿಹಾರಕ್ಕೆ ಹೋಗ್ತಿದ್ರಂತೆ. ಆ ಸೂರ್ಯಾಸ್ತದಲ್ಲಿ ಆ ಬಣ್ಣ ಕೆಂಪಾಗಿ ಕಾಣುತ್ತೆ. ನಾವು ಯಾವಾಗಲೂ ಸಂಜೆ ನೋಡಿದ ಬಣ್ಣ ಕೆಂಪು ಅನ್ನುವಂಥದ್ದನ್ನ ಹೇಳ್ತೀವಿ. ಆಗ ಅದೇ ಕವಿಗಳು ನೋಡಿ ಹೆಂಗೆ ಹೇಳ್ಬಿಡ್ತಾರೆ ಅಂದ್ರೆ, ಬಂಗಾರದನಂತಹ ದಿನ ಕೊಟ್ಟ ದಿನವನ್ನು ನೀ ಮಣ್ಣು ಮಾಡಿದೆ ಎಂದು ಕೆಂಗಣ್ಣಿನಿಂದಲಿ ನೋಡ್ಪನ್ನು ದಿನಪನ್ನು ಸಂಜೆಯು ತಾಪೋಗವಂದು ಅಂತ ಹೇಳ್ತಾರೆ. ಅಂದ್ರೆ ನಾನು ದಿನ ಹಾಳು ಮಾಡಿದೆ ಅಂತ ಸಿಟ್ಕೊಂಡು ನೋಡ್ತಿದ್ದಾನೆ ಸೂರ್ಯ ಅಂತ ಕವಿಗಳು ಹೇಳ್ತಾರೆ. ರಾಮನ್ ಹೇಳಿದ ರೀತಿ ಬರೇ ಕೆಂಪು ಬಣ್ಣವನ್ನು ನೋಡಬೇಡಿ, ಅಲ್ಲಿ ಎಷ್ಟು ವರ್ಣ ಛಾಯೆಗಳಿವೆ ನೋಡಿ. ಕೆಂಪು, ಹಳದಿ, ಚಿನ್ನದ ಬಣ್ಣ, ಮತ್ತೆ ಪಿಂಕ್ ಕಲರ್, ಈ ತರ ಅನೇಕ ವರ್ಣಗಳನ್ನ ಈ ನಿಸರ್ಗ ಸೃಷ್ಟಿಸಿದೆ ಅಂತ. ಅದನ್ನಾಗ್ಲೇ ನೀವು ವಿವರಿಸಿದಿರಲ್ಲ ಅಂತ ಅವರ ಪಕ್ಕದಲ್ಲಿದ್ದವ್ರು ಹೇಳಿದ್ರೆ, ವಿವರಿಸಬಹುದೇ ಹೊರತು ಇದನ್ನ ಮರುಸೃಷ್ಟಿ ಮಾಡಲಾರೆ. ಪ್ರಕೃತಿ ಇರೋದು ಪ್ರಕೃತಿಯನ್ನ ವಿವರಿಸೋದಕ್ಕಷ್ಟೇ ಅಲ್ಲ, ಆಸ್ವಾದಿಸೋದಕ್ಕೆ, ಆನಂದಿಸೋದಕ್ಕೆ. ಪ್ರಕೃತಿಯನ್ನೇ ಇನ್ನೊಂದು ಪ್ರಕೃತಿಯನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೋಗೋದಲ್ಲ ಅಂತ ನಗುತ್ತಾ ಹೇಳಿದ್ರು ಅನ್ನೋಂಥ ಸಂಗತಿ. ಅಂದ್ರೆ ತಮ್ಮ ಸಂಶೋಧನೆಯನ್ನ ನಾನಾಗೋ ಹೊತ್ತು ಮಾಡಿದೆ ಅನ್ನೋ ಅಹಂಭಾವನ ಪಕ್ಕಕ್ಕಿಟ್ಟು ಪ್ರಕೃತಿಯನ್ನು ನೋಡಿದಾಗ ಪ್ರಕೃತಿನೆಲ್ಲ ನಾನು ಅರ್ಥೈಸಿಬಿಟ್ಟೆ ಅನ್ನೋಂಥ ಒಂದು ಉತ್ಕಟವಾದಂಥ ಉತ್ಸಾಹವನ್ನು ತೋರದಲೆ ತಮ್ಮ ವ್ಯಕ್ತಿತ್ವವನ್ನ ಮರೆ ಮಾಡಿ ಪ್ರಕೃತಿಯನ್ನ ಸಂತೋಷ ಕೂಡ ಪಡಬೇಕು, ಪ್ರಕೃತಿಯಿಂದ ಲಾಭ ಮಾಡ್ಕೊಳ್ಳೋದಷ್ಟೇ ಅಲ್ಲ ಅನ್ನುವಂಥದ್ದನ್ನ ಹೇಳಿದ ರಾಮನ್ ಅವ್ರನ್ನ ಕೊನೆಯ ನ್ಯಾಚುರಲ್ ಫಿಲಾಸಫರ್ ಅಂತ ಕರೀತಾರೆ. ನ್ಯಾಚುರಲ್ ಫಿಲಾಸಫರ್ಸ್ ಅಂದ್ರೆ ಏನು ಅಂದ್ರೆ, ಅವರು ಆ ಪ್ರಕೃತಿಯನ್ನ ಕೇವಲ ಲಾಭದ ಸಲುವಾಗಿ ಮಾಡಿಕೊಳ್ಳೋ ಕಚ್ಚಾ ಸಾಮಗ್ರಿಯ ಆಕಾರ ಅಂತ ಭಾವಿಸೋದಿಲ್ಲ, ನೋಡಿ ಸಂತೋಷ ಪಡಬಹುದಾದಂಥದ್ದು ಅಂತ ಭಾವಿಸ್ತಾರೆ. ಅದಲ್ಲದೆ ಅವರಿಗೆ ವ್ಯಾಪಾರಿ ಮನೋಭಾವ ಇರೋದಿಲ್ಲ. ರಾಮನ್ ಅವರು ಕೂಡ ತಮ್ಮ ಸಂಶೋಧನೆಯನ್ನ ಪೇಟೆಂಟ್ ಮಾಡಲಿಲ್ಲ. ರಾಮನ್ಗಿನ್ನ ಮುಂಚೆ ಇದ್ದವ್ರು ಬೇಕಾದಷ್ಟು ಜನ ಹಾಗೆ ಮಾಡಿಲ್ಲ. ಈಗ ಎಕ್ಸ್ರೇ ಬಗ್ಗೆ ಏನಾದ್ರು ರಾಂಜನ್ ಪೇಟೆಂಟ್ ಮಾಡಿದ್ದಿದ್ರೆ ನಾವೀಗ ಕೈಕಾಲು ಮುರಿದಾಗೆಲ್ಲ ಈಗಾಗಲೇ ಕಟ್ತಿದೀವಲ್ಲ ಹಣ, ಅದ್ರ 2ರಷ್ಟು ಕಟ್ಟಬೇಕಾಗ್ತಿತ್ತು. ಯಾಕೆಂದ್ರೆ ಪ್ರತಿ ಎಕ್ಸ್ರೇ ತೆಗೆಯುವಾಗಿನ ರಾಯಲ್ಟಿ ರಾಂಜನ್ಗೆ ಹೋಗ್ಬೇಕಾಗಿತ್ತು. ಮೇಡಮ್ ಕ್ಯೂರಿ ಅವರು ತಮ್ಮ ಸಂಶೋಧನೆಯನ್ನು ಕೂಡ ಸಮುದಾಯಕ್ಕೆ ಅರ್ಪಿಸಿದ್ರು. ಈಗ ಆ ರೀತಿ ಅರ್ಪಿಸಿ ಸಮುದಾಯ ಪ್ರಜ್ಞೆ ಪ್ರದರ್ಶಿಸಿದ ಅಥವಾ ಸಮುದಾಯ ಪ್ರಜ್ಞೆಯನ್ನು ಅಳವಡಿಸಿಕೊಂಡ ವಿಜ್ಞಾನಿಗಳ ಪೈಕಿ ರಾಮನ್ ಅವರನ್ನ ಕೊನೆಯವರು ಅಂತ ಭಾವಿಸಿದ್ದಾರೆ. ಆದ್ದರಿಂದ ಇದು ರಾಮನ್ ಅವರೇ ಕೊನೆಯ ನ್ಯಾಚುರಲ್ ಫಿಲಾಸಫರ್, ನೈಸರ್ಗಿಕ ದಾರ್ಶನಿಕ ಅಂತ ಕರೀತಾರೆ. ಈಗ ಹಾಗಾದ್ರೆ ಈಗಿರೋ ವಿಜ್ಞಾನಿಗಳೆಲ್ಲ ಲಾಭಕೋರರು ಅಂತ ದಯಮಾಡಿ ಭಾವಿಸಬೇಡಿ. ಈಗ ಏನಾಗಿದೆ ಅಂದ್ರೆ, ಸಂಶೋಧನೆಗೆ ಹಣವನ್ನು ತೊಡಗಿಸಬೇಕಾದಂಥ ಅನಿವಾರ್ಯ ಇದೆ. ಆಗ ಮಾಡ್ತಿದ್ದ ಸಂಶೋಧನೆಗಳೆಲ್ಲ ಇತ್ತಲ್ಲ, ಅದರಲ್ಲಿ ನೋಡಿ ಸಂತೋಷ ಪಡೋದ್ರ ಜೊತೆಗೆ ಹಣ ಹೂಡಿ ಕಷ್ಟ ಪಡೋದಿರ್ಲಿಲ್ಲ. ಈಗ ರಾಮನ್ ಅವರದೇ 300 ರೂಪಾಯಿ ಉಪಕರಣ ಅಂತ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಹೇಳಿದೆ. ಆದ್ರಿಂದ ಈಗ ವಿಜ್ಞಾನದ ಸ್ವರೂಪ ಬದಲಾಗಿದೆ. ಈಗ ವಿಜ್ಞಾನಕ್ಕಿಂತ ಹೆಚ್ಚಿಗೆ ತಂತ್ರಜ್ಞಾನ ಬಂದಿದೆ. ಈ ಬಾರಿಯ ನೊಬೆಲ್ ಪುರಸ್ಕಾರ ಗಮನಿಸಿ ನೋಡಿ. ಆ ನೊಬೆಲ್ ಪುರಸ್ಕಾರ ಬಂದದ್ದು ಅವರು ರಸಾಯನಶಾಸ್ತ್ರ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡಿದ್ರಿಂದಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಬೇರೆ ಬೇರೆ ಪ್ರೋಟೀನ್ಗಳನ್ನ ಹೇಗೆ ಸಿಂಥಸೈಸ್ ಮಾಡ್ಬೋದು, ಅದು ಹೇಗಿರ್ಬೋದು ಅಂತ ಒಂದು ವಿಶಾಲವಾದ ಅಧ್ಯಯನ ಮಾಡಿದ್ರಿಂದ. ಅದಕ್ಕೆ ನಾನು ಈ ಬಾರಿ ಒಂದು ಲೇಖನ ಬರಿತಾ ಹೇಳ್ತಾ ಇದ್ದೆ, ಇನ್ ಮುಂದೆ ಇಂಜಿನಿಯರಿಂಗ್ ಕಾಲೇಜು, ಪ್ಯೂರ್ ಸೈನ್ಸ್ ಕಾಲೇಜು ಅಂತ ಇರೋ ಹಾಗಿಲ್ಲ, ಎರಡನ್ನೂ ಒಟ್ಟಿಗೆ ಕಲಿಸಬೇಕಾದಂತ ಇಕ್ಕಟ್ಟು
ನಮ್ಗೆ ಇವತ್ತಿನ ಸಂಶೋಧನೆಗಳಿಂದ ಬರ್ತಾ ಇದೆ ಅಂತ. ಆದ್ರೆ ನಾವು ಇನ್ನೂ ವಿಜ್ಞಾನದ ಇತಿಹಾಸ ಓದ್ಕೊಂಡು ನಿಸರ್ಗ ನೋಡಿ ಸಂತೋಷ ಪಟ್ಬಿಟ್ಟು ಅದನ್ನ ಸಮಾಜಕ್ಕೆ ಅರ್ಪಿಸುವಷ್ಟು ಸರಳ ಪ್ರಯೋಗಗಳನ್ನ ಮಾಡಕ್ಕಾಗಲ್ಲ. ಈಗ ಇವನು ಯಾರು ಗೆಲಿಲಿಯೋ ತನ್ನ ಗಡಿವಾಯು ಇಲ್ಲದೆ ತನ್ನ ನಾಡಿ ಬಡಿತದಿಂದ ಚರ್ಚಿನ ದೀಪ ಅಲುಗಾಡೋದ್ರಿಂದ ಲೋಲಕದ ನಿಯಮಗಳನ್ನ ಸ್ಥಾಪಿಸಿದ. ಕರಣಗಳೇ ಸಾಕಾಗಿತ್ತು ನಿಸರ್ಗನ ಅಧ್ಯಯನ ಮಾಡೋದಕ್ಕೆ. ಆದ್ರೆ ಇವತ್ತು ಉಪಕರಣಗಳ ಬೆಲೆ ಕರಣದ ಬೆಲೆಗಿಂತ ಕರಣದ ಬಳಕೆಗೆ ಪೂರಕವಾಗಿರುವಂತಹ ಸಂದರ್ಭ ಬಂದಿರೋದ್ರಿಂದ ವಿ ನೀಡ್ ಮೋರ್ ಇಂಜಿನಿಯರಿಂಗ್ ಸಪೋರ್ಟ್ ಫಾರ್ ಸೈಂಟಿಫಿಕ್ ರಿಸರ್ಚ್. ಇಂಥ ಪರಿಸ್ಥಿತಿ ಉಂಟಾಗಿದೆ ಅಂತನ್ನುವಂಥದ್ದನ್ನ ನಾನು ನಿಮಗೆ ನೆನಪು ಮಾಡಿಕೊಡ್ತಾ, ಈ ಸಂದಿಗ್ಧದಲ್ಲಿ ವಿಜ್ಞಾನವನ್ನ ಅರಿಯುವ, ಅದನ್ನ ಯಾವ ರೀತಿಯಲ್ಲಿ ಸಮಾಜಕ್ಕೆ ಅದನ್ನ ಪ್ರಸ್ತುತಪಡಿಸಬೇಕು ಅನ್ನೋದರ ವಿಷಯದಲ್ಲಿ ಗಂಭೀರವಾದ ಚರ್ಚೆ ಆಗ್ಬೇಕಾಗಿದೆ ಅಂತ ಹೇಳ್ತಾ, ನನ್ನ ಈ ಕೆಲವು ತೀವ್ರ ಅನಿಸಿಕೆಗಳನ್ನ ಕಾಲಮಿತಿಯಲ್ಲಿ, ನನಗೆ ಭಾಷಣ ತೀರಾ ಅರ್ಧ ಗಂಟೆ ಮಾಡಿದ್ರೆ ಮಾಡೋದು ಕಷ್ಟ, ಆದ್ರೆ ಈ ಕಾರ್ಯಕ್ರಮ ಇದೆಯಲ್ಲ ಇದು ನಡ್ಕೊಂಡು ಹೋಗ್ಲಿ, ವಿಜ್ಞಾನದ ಕಾರ್ಯಕ್ರಮಕ್ಕೆ ಯಾವತ್ತೂ ಭಂಗ ಬರಬಾರದು ಅನ್ನೋ ದೃಷ್ಟಿಯಿಂದ ಸರಳೀಕರಿಸಿ ಮತ್ತೆ ಸಂಗ್ರಹಿಸಿ ಹೇಳಿದ್ದೇನೆ. ನನಗೂ ಗೊತ್ತು, ಒನ್ ಹೂ ಸಿಂಪ್ಲಿಫೈಸ್ ಸಿಂಪ್ಲಿ ಲೈಸ್ ಅಂತ. ಯಾರು ತುಂಬಾ ಸರಳೀಕರಿಸ್ತಾರೋ ಅವ್ರು ಸುಳ್ಳು ಹೇಳ್ತಾರೆ ಅಂತ. ಆ ಸುಳ್ಳನ್ನು ಸಹಿಸಿದ ನಿಮ್ಮ ಪ್ರೀತಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟದ್ದಕ್ಕೆ, ಪಾಲ್ಗೊಂಡು ನನ್ನ ಮಾತುಗಳನ್ನ ಕೇಳಿದವರಿಗೆ ವಂದಿಸ್ತಾ ಈಗ ಪ್ರಶ್ನೋತ್ತರಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಪ್ರೊಫೆಸರ್ ಎಂ.ಆರ್. ನಾಗರಾಜ್ ಅವರಿಗೆ. ಸ್ನೇಹಿತರೆ, ಈಗ ಏನಾದ್ರು ಪ್ರಶ್ನೆಗಳಿದ್ರೆ ಅದನ್ನ ಕೇಳೋದಕ್ಕೆ ತಮ್ಗೆಲ್ಲ ಅವಕಾಶ ಇದೆ. ಸರ್, ಮೊನ್ನೆ ನಾನು ಡಾಕ್ಟರ್ CRC ಅವರು ಶ್ರೀನಿವಾಸಪುರಕ್ಕೆ ಹೋಗಿ ಬರುವಾಗ ಜೊತೆಲಿ ಅವ್ರು ಹೇಳ್ತಿದ್ರು, ರಾಮನ್ ಅವರು ನೊಬೆಲ್ ಪ್ರೈಸ್ ತಗೋಬೇಕಾದ್ರೆ ತುಂಬಾ ಶ್ರಮ ಪಡ್ಬೇಕಾಯ್ತು. ಯಾಕೆ ಅಂದ್ರೆ ಇವರೆಲ್ಲ ಬ್ಲಾಕ್ಸ್, ಏಷ್ಯನ್ಸ್, ಇವ್ರಿಗೇನ್ ಗೊತ್ತಿರುತ್ತೆ ಅಂತ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ರು. ಕೊನೆಗೆ ಅವ್ರು ತುಂಬಾ ಪರಿಶ್ರಮ ಪಟ್ಟು ಅವ್ರ ಜೊತೆಲಿರೋರ್ಗೆಲ್ಲ ಪತ್ರ ಎಲ್ಲ ಬರೆದು ಇದೆಲ್ಲ ಮಾಡ್ಬೇಕಾಯ್ತು ಅಂತ. ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಹೌದು, ರಾಮನ್ ಅವರು ನೊಬೆಲ್ ಪುರಸ್ಕಾರ ಸ್ವೀಕರಿಸ್ತಾ ಇದ್ದಾಗ ಅವರ ಕಣ್ಣಿನಲ್ಲಿ ನೀರು ಬಂತು. ಜನ ಏನ್ ತಿಳ್ಕೊಂಡ್ರು, ಅವ್ರಿಗೆ ಸಂತೋಷ ಜಾಸ್ತಿಯಾಗಿ ಆನಂದ ಬಾಷ್ಪ ಅಂತ. ಆದ್ರೆ ರಾಮನ್ ಅವರು ಆಮೇಲೆ ಹೇಳಿದ್ರು, ಯಾರಿಗೆ ನೊಬೆಲ್ ಪುರಸ್ಕಾರ ಬರುತ್ತೋ ಆ ದೇಶದ ಯಾವುದು ರಾಷ್ಟ್ರಗೀತೆಯನ್ನ ಅಲ್ಲಿ ನುಡಿಸೋದು ಈಗಲೂ ರೂಢಿಯಲ್ಲಿದೆ. ಆಗ ಇಂಗ್ಲೆಂಡಿನ ರಾಷ್ಟ್ರಗೀತೆಯನ್ನ ನುಡಿಸಿದ್ರು ರಾಮನ್ ಅವರು ನೊಬೆಲ್ ಪುರಸ್ಕಾರ ಸ್ವೀಕರಿಸಿದಾಗ. ಆಗ ರಾಮನ್ ಅವರಿಗೆ ನಮಗೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಐಡೆಂಟಿಟಿ ಕೂಡ ಇಲ್ವಲ್ಲ, ನಮ್ಗೊಂದು ಚಹರೆ ಕೂಡ ಇಲ್ವಲ್ಲ, ನಾವು ಒಂದು ದೇಶದ ಅಧೀನ ದೇಶವಾಗಿ ನಾನು ನೊಬೆಲ್ ಪುರಸ್ಕಾರ ತಗೋಬೇಕಾಯ್ತಲ್ಲ ಅನ್ನುವಂಥ ಒಂದು ವ್ಯಥೆಯನ್ನ ಅವರು ಆಮೇಲೆ ವ್ಯಕ್ತಪಡಿಸಿದ್ರು ಅನ್ನುವಂಥ ಮಾತು. ಸಾಮಾನ್ಯಕ್ಕೆ ವಿಜ್ಞಾನಿಗಳು ಅಂತ ಅನ್ಕೊಂಡ್ರೆ ನಾವೇನ್ ಅನ್ಕೋತೀವಿ ಅಂದ್ರೆ ಅವ್ರು 4 ಗೋಡೆಯ ಕೊಠಡಿಯಲ್ಲಿ ಇರ್ತಾರೆ, ಸಮಾಜದಲ್ಲಿ ಏನಾಗುತ್ತೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಅನ್ನುವ ಈ ರೀತಿಯ ವಿಕೃತವಾದಂಥ ಚಿತ್ರಣ ಇರುತ್ತೆ. ಆದ್ರೆ ರಾಮನ್ ಅವರು ಆ ಒಂದು ರಾಷ್ಟ್ರೀಯ ಒಂದು ಚಹರೆನೇ ನಮ್ಗಿಲ್ವಲ್ಲ ಅನ್ನುವಂಥದ್ದನ್ನು ವ್ಯಥೆ ಪಟ್ಟರು ಅನ್ನುವಂಥದ್ದು ಮುಖ್ಯವಾದದ್ದು. ಆದ್ರೆ ಅವರ ಇನ್ನೂ ಒಂದು ವಿಚಿತ್ರ ಅಂದ್ರೆ, ನನಗೆ ನೊಬೆಲ್ ಪ್ರೈಸ್ ಬಂದೇ ಬರುತ್ತೆ ಅಂತ ಮುಂಚೆನೆ ಘೋಷಿಸಿದ್ರು. ಆ ಬರೋದಕ್ಕೆ ಘೋಷಣೆ ಆಗೋಕ್ ಮುಂಚೆನೆ ಅವರು ಅಲ್ಲಿಗೆ ಹೋಗೋದಕ್ಕೆ ಹಡಗುಗಳನ್ನ ಬುಕ್ ಮಾಡಿ, ಯಾಕಂದ್ರೆ ಹಡಗಲ್ಲಿ ಅವಾಗ ಹೋಗ್ಬೇಕಾದ್ರೆ 3 ತಿಂಗಳು ಬೇಕಾಗಿತ್ತು. ಆದ್ದರಿಂದ ತಮ್ಮ ಸಾಮರ್ಥ್ಯದ ಅರಿವು ಮಾಡಿಕೊಳ್ಳುವಂಥದ್ದು, ತಮ್ಮ ವ್ಯಥೆಗಳನ್ನು ಕೂಡ ಅನುಭವಿಸ್ಕೊಳ್ತಾನೆ ತಮ್ಮ ಆತ್ಮಾಭಿಮಾನವನ್ನು ಉಳಿಸ್ಕೊಂಡಿದ್ದಿದೆಯಲ್ಲ, ಅದು ರಾಮನ್ ಅವರ ವಿಶೇಷ. ರಾಮನ್ ಅವರು ಗಾಂಧಿ ಜಯಂತಿ ಮಾಡೋರು. ಅವಾಗ ಗಾಂಧಿ ಜಯಂತಿ ಮಾಡಿದಾಗ ಏನಾಗ್ತಿತ್ತು, ಎಲ್ಲ ಕಡೆಲೂ ಅವಾಗ ಗಾಂಧಿ ಜಯಂತಿ ಅಂದ್ರೆ ಗಾಂಧಿಯವ್ರನ್ನ ಹೊಗಳೋದು, ಖಾದಿಯನ್ನ ಹೊಗಳೋದು, ಬ್ರಿಟಿಷರನ್ನ ಬೈಯೋದು, ಇದಿಷ್ಟೇ ನಡೀತಾ ಇದ್ದದ್ದು. ಆದ್ರೆ ರಾಮನ್ ಅವರು ವಿಚಿತ್ರವಾಗಿ ಗಾಂಧಿ ಜಯಂತಿಯಲ್ಲಿ ಅನೇಕ ಜನ ವಿಜ್ಞಾನಿಗಳನ್ನ ಕರೆಸಿ ಉಪನ್ಯಾಸ ಮಾಡ್ತಿದ್ರು. ಗಾಂಧಿಯ ಬಗ್ಗೆನೂ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ರು. ಆಗ ಪತ್ರಕರ್ತರು ಕೇಳಿದ್ರು, ಇದ್ಯಾವ ತರ ಗಾಂಧಿ ಜಯಂತಿ ಆಚರಿಸೋದು ಅಂತಂದ್ರೆ, ಆಗ ರಾಮನ್ ಹೇಳಿದ ಉತ್ತರ ನಿಜವಾಗಿ ಗಮನಿಸಬೇಕಾದದ್ದು. ಏನ್ ಹೇಳಿದ್ರು ಅಂದ್ರೆ, ನಮ್ಮ ದೇಶಭಕ್ತಿಯನ್ನ ನಾವು ಮಾಡುವ ಕೆಲಸದಲ್ಲಿ ತೋರಿಸ್ಬೇಕೇ ಹೊರತು ಎಲ್ಲರೂ ಬಾವುಟ ಹಿಡ್ಕೊಂಡು ಹೋಗೋದ್ರಿಂದ ದೇಶ ಉದ್ಧಾರ ಆಗೋದಿಲ್ಲ. ಅವರವರ ಕಸುಬನ್ನ ಅವ್ರು ಇನ್ನಷ್ಟು ಕೌಶಲ್ಯದಿಂದ ಮಾಡಿ ಬೇರೆ ದೇಶದವರಿಗಿನ್ನ ನಾವು ಮೀರಿದವರು ಅಂತ ತೋರಿಸ್ಕೋಬೇಕಾದ ಅಗತ್ಯ ಇದೆ. ನಾನು ವಿಜ್ಞಾನಿಯಾಗಿ ನಾನು
ವಿಜ್ಞಾನದಲ್ಲಿ ನಮ್ಮ ದೇಶ ಮುಂದುವರಿಬೇಕಾದ ತುರ್ತು ಇದೆ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತೀನಿ ಅಂತ ಹೇಳಿದ್ರು. ಆ ತರ ಸ್ಪಷ್ಟವಾದ ಚಿಂತನೆ ಇದೆಯಲ್ಲ, ಅದು ರಾಮನ್ನಲ್ಲೇ ಅನೇಕ ಸಂದರ್ಭದಲ್ಲಿ, ಒಮ್ಮೆ ನೆಹರು ಅವರೇನೆ ರಾಮನ್ ಅವ್ರನ್ನ ಉಪಾಧ್ಯಕ್ಷರಾಗ್ತೀರಾ ಅಂತ ಫೀಲರ್ಸ್ ಅಂತ ಕಳಿಸ್ತಾರೆ, ಅವ್ರು ಒಪ್ಕೋತಾರೋ ಇಲ್ಲ, ಆಮೇಲೆ ಘೋಷಿಸ್ಬಿಟ್ಟು ಅವ್ರು ಬೇಡ ಅಂದ್ರೆ ಅಂತ ರಾಮನ್ ಅವ್ರನ್ನ ಬಂದು ಕೇಳಿದಂತೆ, ನೀವು ಉಪಾಧ್ಯಕ್ಷರಾಗ್ತೀರಾ ಭಾರತದ ಅಂತ, ಆಗದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ದಕ್ಕೆ ರಾಮನ್ ಜೋರಾಗಿ ನಕ್ಬಿಟ್ಟು ವಾಟ್ ಶಾಲ್ ಐ ಡೂ ವಿತ್ ಇಟ್ ಅಂತ ಹೇಳಿದ್ರಂತೆ. ಆ ಒಂದು ರೀತಿಯಲ್ಲಿ ಆ ಜನಪ್ರಿಯ ವಿಜ್ಞಾನ ಅಂದ್ರೆ ಜನಪ್ರಿಯತೆಯೇ ನಮ್ಮ ಜನಪ್ರಿಯತೆ ಅನ್ನುವಂತಹ ಜನಗಳ ಮಧ್ಯದಲ್ಲಿ ಅವರು ಉಪಾಧ್ಯಕ್ಷನಾಗಿ ನಾನು ಏನು ಮಾಡುವಂಥದ್ದಿಲ್ಲ, ವಿಜ್ಞಾನಿಯಾಗೆ ನನ್ನ ಕೆಲಸ ಇದೆ ಅಂತ ಹೇಳಿದ್ರು ಅನ್ನುವಂಥದ್ದನ್ನ ನೀವು ಕೇಳಿದ ಪ್ರಶ್ನೆಗೆ ಪೂರಕವಾಗಿ ರಾಮನ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ. ನಮ್ಮ ತಂದೆಯವರ ಹತ್ರ ನಾನು ಒಮ್ಮೆ ಹೀಗೆ ಏನ್ ಮಾಡ್ಬೇಕು ಅಂತಿದ್ಯಾ ಸಮಾಜ ಸೇವೆ ಅಂತ ಕೇಳಿದ್ರು. ನಾನು ಹೇಳಿದೆ, ವಿಜ್ಞಾನದ ಅಧ್ಯಾಪಕನಾಗಿ ವಿಜ್ಞಾನದ ಪಾಠ ಮಾಡೋದ್ರ ಜೊತೆಗೆ ವಿಜ್ಞಾನವನ್ನು ಜನಪ್ರಿಯಗೊಳಿಸ್ಬೇಕು ಅಂತ ಇದ್ದೀನಿ ಅಂತಂದೆ. ಅದಕ್ಕೆ ವಿಜ್ಞಾನವನ್ನು ಜನಪ್ರಿಯಗೊಳಿಸು, ನೀನ್ ಜನಪ್ರಿಯವಾಗಕ್ಕೆ ಹೋಗ್ಬೇಡ ಅಂತ ರಾಮನ್ ಅವ್ರು ಹೇಳಿದ ಮಾತನ್ನೇ ನಮ್ಮ ತಂದೆ ರಾಮಯ್ಯ ಅವರು ಹೇಳಿದ್ರು. ಅದನ್ನ ಇವತ್ತಿನವರೆಗೂ ಪಾಲಿಸ್ಕೊಂಡ್ ಬಂದಿದ್ದೀನಿ. ಆದ್ರೂ ನಾನು ಯಾವ ಪ್ರಶಸ್ತಿ ಬರೆದಿದ್ರು ನನ್ನನ್ನ ಪ್ರೀತಿಯಿಂದ ಕಾಣುವ ಕರ್ನಾಟಕದ ಜನಗಳಿಗೆ ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸರ್. ಬೇರೆಯವ್ರಿಗೆ ಕೇಳಿ ಸರ್ ದಯವಿಟ್ಟು. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ನಾನ್ ರಾಮಚಂದ್ರ ಸಾದಿ ಚುಂಚನಗಿರಿಯಿಂದ. ಹೇಳಿ. ಗೊತ್ತು. ರಾಮನ್ ಅವರು ನೊಬೆಲ್ ಬಹುಮಾನವನ್ನ ಪಡ್ಕೊಳ್ಬೇಕಾದ್ರೆ ಅವರು ತಯಾರಿಸಿದಂತ ಒಂದು ಉಪಕರಣ ಕೇವಲ 250 ರೂಪಾಯಿಂದ ಅಷ್ಟೇ ಅಂತ ಕೇಳಿದ್ದೀನಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಅದನ್ನ ನಾನು ಆಗ್ಲೇ ಪ್ರಸ್ತಾಪ ಮಾಡಿದ್ನಲ್ಲಪ್ಪ. ಏನಂದ್ರೆ ಅದಕ್ಕೆ ಅವ್ರು ಹೇಳ್ತಿದ್ರು, ಐ ಆಮ್ ಗಾಂಧಿ ಅಮಾಂಗ್ ಸೈಂಟಿಸ್ಟ್. ಯಾಕೆ ಅಂದ್ರೆ ಎಲ್ಲಿ ಸರಳತೆ ಅವರು ಜನಜೀವನದಲ್ಲಿ ಹೇಳಿದ್ರೆ, ನಾನು ವಿಜ್ಞಾನದ ಸಂಶೋಧನೆಯಲ್ಲಿ ನಾನು ಆ ಸರಳತೆಯನ್ನ ಸಾಧಿಸಿದೆ ಅಂತ ರಾಮನ್ ಅವ್ರು ಹೇಳ್ತಿದ್ರು ಅಂತ ಹೇಳಿದ್ನಲ್ಲ. ಅವರ ಉಪಕರಣದ ಬೆಲೆ ಕಡಿಮೆ ಅನ್ನೋದಷ್ಟೇ ಅಲ್ಲ, ಅದು ಚಿಕ್ಕದು, ಯಾರು ಬೇಕಾದ್ರೂ ಸರಳವಾಗಿ ಉಪಯೋಗಿಸ್ಬೋದು, ತಾಂತ್ರಿಕ ಕೌಶಲವನ್ನು ಬೇಡದೇ ಇರುವಂತದ್ದು. ಆದ್ರೆ ಅದನ್ನೇ ನಾವು ಇನ್ನೂ ವಿಸ್ತರಿಸ್ಬಿಟ್ಟು ಈಗಲೂ ಅಂಥದ್ದೇ ಸಂಶೋಧನೆ ಮಾಡ್ಬೇಕು ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾಧ್ಯವಿಲ್ಲ ಅನ್ನೋದು ಹೇಳಿದೆ. ನಾನು ಎರಡನ್ನೂ ನಾನು ಹೇಳಿದೆ. ನೀವು ಹೇಳಿದ ವಿಷಯನಾಗ್ಲೇ ನಾನು ಅದನ್ನ ನಿರೀಕ್ಷೆ ಮಾಡೇನೆ ಪ್ರಸ್ತಾಪ ಮಾಡಿದೆ. ಇನ್ನೊಂದ್ಸರಿ ಹೇಳ್ತಿದ್ದೀನಿ ಅಷ್ಟೇ. ಓಕೆ ಸರ್, ಧನ್ಯವಾದಗಳು. ರಾಮನ್ ರವರ ವಿಜ್ಞಾನ ಸಮೂಹವನ್ನ ತಮ್ಮ ವಿಜ್ಞಾನ ಸಮೂಹದ ತುಂಬಾ ಅದ್ಭುತವಾಗಿ ತಾವು ವರ್ಣಿಸಿದ್ದೀರಾ. ತುಂಬಾ ಧನ್ಯವಾದಗಳು ಸರ್. ಓಕೆ, ಧನ್ಯವಾದ ರಾಮಚಂದ್ರ ಅವರಿಗೆ. ಬೇರೆ ಸ್ನೇಹಿತರು ಕೂಡ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್ ಸಂಜೀವ್ ಕುಮಾರ್ ಭೂಶೆಟ್ಟಿ ಅಂತ ಹೇಳಿ ಸರ್, ಹುಬ್ಳಿಯಿಂದ ಸರ್. ನಾವು ಸಾಕಷ್ಟು ನಿಮ್ಮ ಉಪನ್ಯಾಸಗಳನ್ನ ಕೇಳಿದ್ದೇವೆ ಸರ್. ಸುಮಾರು ಅಗಸ್ತ್ಯ ಜಿಜ್ಞಾಸದಲ್ಲಿ ನಮ್ಮ ವಿಜ್ಞಾನ ಪರಿಷತ್ತಿಂದ ಸಾಕಷ್ಟು ಕಾರ್ಯಕ್ರಮದಲ್ಲಿ ನಿಮ್ಮ ಉಪನ್ಯಾಸ ಎಲ್ಲ ಕೇಳಿ ಸರ್. ಇವತ್ತು ಮತ್ತೊಮ್ಮೆ ಕೇಳುವಂತ ಭಾಗ್ಯ ಸಿಕ್ ಸರ್. ಧನ್ಯವಾದ ಸರ್. ಸರ್, ಈಗ ಚರ್ಚಿತ ವಿಷಯ ಏನಂತ ಹೇಳಿದ್ರೆ, ಆಸ್ ಆಫ್ ನಾವು ಇಂಡಿಯಾದಲ್ಲಿ ಇರುವಂತ ವಿಜ್ಞಾನಿಗಳಿಗೆ ಯಾಕೆ ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಿಕಗ್ನಿಷನ್ ಆಗ್ಲಿ ಅಥವಾ ನೋಬೆಲ್ಗೆ ಪರಿಗಣಿಸುವಂತಹ ಒಂದು ಪರಿಸ್ಥಿತಿ ಆಗ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಅನ್ನೋದು ಸ್ವಲ್ಪ ನನಗೆ ತಿಳಿಸ್ಕೊಡಿ ಸರ್. ನನಗೆ ತಿಳಿದಂಗೆ ಹೇಳ್ತೀನಿ. ಈಗಾಗಲೇ ಅದನ್ನು ಕೂಡ ನಾನು ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾನು ಏನ್ ಹೇಳಿದೆ ಅಂದ್ರೆ, ಇವತ್ತಿನ ವಿಜ್ಞಾನ ಸಂಶೋಧನೆ ತಂತ್ರಜ್ಞಾನವನ್ನು ತುಂಬಾ ಅವಲಂಬಿಸಿದೆ ಅಂತ ಹೇಳಿದೆ. ಈಗ ನಮ್ಮ ದೇಶದಲ್ಲಿ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಅಂತ ಹಣವನ್ನ ವಿನಿಯೋಗಿಸೋದೇ ಕಡಿಮೆ. ಆ ಕಡಿಮೆ ವಿನಿಯೋಗಿಸಿದ ಹಣವನ್ನ ಬಹುಪಾಲು ಡಿಫೆನ್ಸ್ ರಿಸರ್ಚ್ಗೆ ಬಳಸ್ಬಿಡ್ತಾರೆ, ಅಂದ್ರೆ ರಕ್ಷಣಾ ವಿಜ್ಞಾನ ಸಂಶೋಧನೆಗೆ ಬಳಸ್ಬಿಡ್ತಾರೆ. ಈಗ ವಿಜ್ಞಾನ, ತಂತ್ರಜ್ಞಾನ, ಆನ್ವಯಿಕ ವಿಜ್ಞಾನ, ಇತರ ಅನೇಕ ಕ್ಷೇತ್ರಗಳಿದೆಯಲ್ಲ, ಹಾಗಾಗಿ ಶುದ್ಧ ವಿಜ್ಞಾನಕ್ಕೆ ಹಣ ವಿನಿಯೋಗಿಸೋದು ಕಡಿಮೆ. ಆದ್ರಿಂದ ಪ್ರತಿಭೆ ಇದ್ದರೂ ಕೂಡ, ಪ್ರತಿಭೆ ಇದ್ರೆ ಪೂರಕವಾದಂತಹ ಒಂದು ತಳರಚನೆ ಇಲ್ಲದೆ ಇದ್ರೆ, ಉಪಕರಣಗಳ ಬೆಂಬಲ ಇಲ್ಲದೆ ಇದ್ರೆ, ಧನ ಸಹಾಯ ಇಲ್ಲದೆ ಇದ್ರೆ ಅದನ್ನ ಮುಂದುವರಿಸೋದು ಕಷ್ಟ ಆಗುತ್ತಲ್ಲ ಸರ್. ಆದ್ರಿಂದ ಭಾರತದಿಂದ ಬೇರೆ ದೇಶಕ್ಕೆ ಹೋದವ್ರಿಗೆ ನೊಬೆಲ್ ಪುರಸ್ಕಾರ ಬಂದಿದೆ ಅನ್ನೋದೇ ಸಾಕು, ನಮ್ಮ ದೇಶದಲ್ಲೂ ಬರಬೇಕಾಗಿತ್ತು ಅನ್ನೋದಕ್ಕೆ. ತುಂಬಾ ವಿಚಿತ್ರ. ಭಾರತದೊಂದೇ ಅಲ್ಲ ಸಮಸ್ಯೆ, ರಾಮನ್ ಅವ್ರನ್ನ ಬಿಟ್ರೆ ವಿಜ್ಞಾನದಲ್ಲಿ ತಮ್ಮ ದೇಶದಲ್ಲೇ ಸಂಶೋಧನೆ ಮಾಡಿ
ಇದು ಯಾವುದು ನೊಬೆಲ್ ಪುರಸ್ಕಾರ ಪಡೆದಂತ ಎರಡನೇ ಉದಾಹರಣೆ ಇಡೀ ಏಷ್ಯಾದಲ್ಲಿಲ್ಲ. ಯಾಕಂತಂದ್ರೆ ದಿನೇ ದಿನೇ ವ್ಯಾವಹಾರಿಕ ಪ್ರಪಂಚದಲ್ಲಿ ನಮ್ಮ ಆಕಾಂಕ್ಷೆಗಳೇ ದೂರ ಹೋಗ್ತಾ ಇರೋದ್ರಿಂದ ನಮ್ಮಲ್ಲಿ ಪ್ರತಿಭೆ ಇಲ್ಲ ಅಂತಲ್ಲ, ಪ್ರತಿಭೆಗೆ ಪೂರಕವಾದಂಥ ತಳರಚನೆ ಇಲ್ಲ ಅನ್ನೋದು ಮುಖ್ಯ. ಆದರೂ ತಮ್ಮದೇ ಮಿತಿಯಲ್ಲಿ ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ. ಈಗ ಇಸ್ರೋದ ಸಾಧನೆ ಇದೆಯಲ್ಲ, ಅಲ್ಲೊಂದ್ ಕಡೆ ಮಾತ್ರ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉಪಗ್ರಹವನ್ನು ಹಾರಿಸಿ ಬಾಡಿಗೆ ಕೊಡುವಷ್ಟರ ಮಟ್ಟಿಗೆ ಅದನ್ನ ಸಾರ್ವಜನಿಕ ವಿದ್ಯಾಭ್ಯಾಸಕ್ಕೆ ಬಳಕೆ ಮಾಡುವಷ್ಟು ಮಟ್ಟಿಗೆ ಸದ್ವಿನಿಯೋಗ ಮಾಡಿದೀವಿ. ಪ್ರಪಂಚದ ಗಮನ ಈ ಕಡೆಗಿದೆ. ಬಟ್ ಎಲ್ಲಾ ಕ್ಷೇತ್ರದಲ್ಲೂ ಹಾಗೆ ಮಾಡೋಕ್ಕಾಗುವಷ್ಟು ಹಣ ಹೂಡಿಕೆಯನ್ನ ಮಾಡುವಂತಹದ್ದು ಆಗಿಲ್ಲ ಸರ್. ಅದು ಮುಖ್ಯವಾದಂತ ಕಾರಣ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. Sir, the other day, the Science and Technology Minister of India was addressing in a conference and said, ಏನಂತ ಹೇಳಿದ್ರೆ, the most of the amount what is central government providing to all the research institutions in India is returned every year. ಅವ್ರೆಲ್ಲ ಸಾಕಷ್ಟು ಅನುದಾನವನ್ನು ಕೊಡ್ತಾ ಇದ್ದಾರೆ. ಅಂತ ಸ್ಟ್ಯಾಂಡರ್ಡೈಸರ್ ಆಗಿ ಹೈ ಲೆವೆಲ್ ಆಗಿ ಯಾವುದೇ ಅನ್ವೇಷಣೆಗಳನ್ನ ಮಾಡ್ತಾ ಇಲ್ಲ. ಫಂಡ್ಸ್ ಎಲ್ಲ ರಿಫಂಡ್ ಆಗ್ತಾ ಇದೆ, ವಾಪಸ್ ಕಳಿಸ್ಕೊಡ್ತಾ ಇದಾರೆ ಅಂತ ಹೇಳಿ. ಇದು ಕೂಡ ನಾವು ವಿಚಾರ ಮಾಡುವಂತ ವ್ಯವಸ್ಥೆ. ನನಗೆಲ್ಲೋ ಒಂದ್ ಕಡೆಗೆ ಅನಿಸ್ತದೆ ಸರ್, ಏನಂದ್ರೆ ನಾವು ಸ್ಟೂಡೆಂಟ್ ಸೈಂಟಿಸ್ಟ್ ಇಂಟ್ರಾಕ್ಷನ್ ಅಂತ ಕಾರ್ಯಕ್ರಮ ಮಾಡ್ತಿದ್ವಲ್ಲ ಸರ್, ಅಂತದ್ ಎಟ್ ದಿಸ್ ಲೋ ಲೆವೆಲ್ ಅಂದ್ರೆ ಹೈಸ್ಕೂಲ್ ಲೆವೆಲ್ ಇಂದ ಅಥವಾ PU ಲೆವೆಲ್ ಇಂದ ವಿದ್ಯಾರ್ಥಿಗಳಲ್ಲಿ ಒಂದು ಈ ಸಂಶೋಧನೆ ಬಗ್ಗೆ, ಆಮೇಲೆ ಒಂದು ಪೇಟೆಂಟಿಂಗ್ ಆಗಲಿ ಅಥವಾ ಮತ್ತೊಂದು ತಂತ್ರಜ್ಞಾನದ ಬೆಳವಣಿಗೆ ಬಗ್ಗೆ ಆಗಲಿ ಒಂದೇನೋ ಒಂದು ಸ್ಪಾರ್ಕ್, ಒಂದು ಇಗ್ನೈಟ್ ಮಾಡುವಂತ ಏನಾದ್ರು ಒಂದು ಬೃಹತ್ ಕಾರ್ಯಕ್ರಮವನ್ನ ಏನಾದ್ರು ಆರಂಭಿಸ್ಬೇಕು ಅನ್ನೋ ಅಂತೇಳಿ ಅನ್ನಿಸ್ತಾ ಇದೆ ಸರ್. ಅಲ್ಲ, ನೀವು ಮಾಡೋದಾದ್ರೆ ಅದು ನಿಜವೇ. ಈಗ ಬರೇ ಭಾರತೀಯ ವಿಜ್ಞಾನ ಮಂದಿರಗಳೆಲ್ಲ ಸ್ಥಾಪನೆ ಮಾಡಿದ್ರು, ಪ್ರಾರಂಭಿಕ ಹಂತದಲ್ಲಿ ಕನಸುಗಾರಿಕೆ ಕಲಿಯುವ ಮಗುವಿಗೆ ಇಲ್ಲದೆ ಹೋದ್ರೆ ಅದು ಅವನು ವಿಜ್ಞಾನಿ ಆಗೋಕ್ ಸಾಧ್ಯವಿಲ್ಲ. ಇದು ನೀವು ಹೇಳಿದ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ನಂದು ಪೂರ್ಣವಾದ ಸಹಮತ ಇದೆ. ಗುಲಾಬಿ ಗಿಡ ಎಲ್ಲಿ ಹೂ ಬಿಡುತ್ತೋ ಅಲ್ಲಿ ರಸಗೊಬ್ಬರ ಹಾಕಕ್ಕಲ್ಲ, ಬೇರ್ಗೆ ಹಾಕ್ಬೇಕು, ಬೇರ್ನಿಂದಲೇ ಅದು ಅಲ್ಲಿಗೆ ಹೋಗ್ಬೇಕು. ಅದು ಇದೆ. ಆದ್ರೆ ನೀವ್ ಹೇಳಿದ್ರಲ್ಲ ಇನ್ನೊಂದು ಸಂಶೋಧನೆಯ ಮೊತ್ತವನ್ನ ಹಿಂತಿರುಗಿಸ್ತಾ ಇದ್ದಾರೆ ಅಂತ. ಆದ್ರೆ ಈಗಿನ ಸಂಶೋಧನೆಯ ವೆಚ್ಚದ ಒಂದು ಚಿತ್ರಣ ನಿಮ್ಗಿದ್ರೆ ಹಿಂತಿರುಗಿಸ್ತಿರೋ ಮೊತ್ತಕ್ಕಿಂತ ಹೆಚ್ಚಿಗೆ ವಿಶೇಷವಾಗಿ ಇಸ್ರೋದಲ್ಲಿ ವಿನಿಯೋಗ ಮಾಡಿದಾಗೆ ಎಲ್ಲ ವಿಜ್ಞಾನ ಸಂಶೋಧನಾ ಶುದ್ಧ ವಿಜ್ಞಾನ ಸಂಶೋಧನಾ ಸಂಸ್ಥೆಗಳಿಗೆ ವಿನಿಯೋಗ ಆಗ್ತಿಲ್ಲ ಅನ್ನುವಂಥದ್ದು ನಿಜ. ಇಟ್ ಇಸ್ ಎ ಪೊಲಿಟಿಕಲ್ ಕ್ವಶನ್. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್, ಬಟ್ ಸ್ಟಿಲ್ ಒಂದಂತೂ ನಿಜ, ನೊಬೆಲ್ ಪುರಸ್ಕಾರ ಬರೋದಕ್ಕೆ ಬೇಕಾದಂತಹ ಒಂದು ಪೂರಕ ವಾತಾವರಣ ಇನ್ನೂ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿಲ್ಲ. ಅಂದ್ರೆ ಪೂರಕವಾದದ್ದು ಅಂದ್ರೆ ಪ್ರೈಸ್ ಬರ್ಬೇಕಾದ್ರೆ ಪ್ರತಿಭಾವಂತರು ಬೇಕು, ತಳರಚನೆಯೂ ಬೇಕು, ನೀವು ಹೇಳಿದ ಹಾಗೆ ಸ್ಫೂರ್ತಿಯೂ ಬೇಕು. ಎಲ್ಲವೂ ನಮ್ಮಲ್ಲಿ ಗೋಜಲಾಗಿದೆ ಅನ್ನುವಂಥದ್ದನ್ನ ಒಂದು ಸರಳ ಪ್ರಶ್ನೆ ಅಲ್ಲ ಇದು. ನನಗೆ ತಿಳಿದು ಉತ್ತರ ಹೇಳಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬೇರೆ ಸ್ನೇಹಿತರು ಏನಾದ್ರು ಇದ್ರೆ ಪ್ರಶ್ನೆಗಳಿದ್ರೆ ಕೇಳಿ ದಯವಿಟ್ಟು. ಹಲೋ, ಯಾರಾದ್ರೂ ಏನಾದ್ರು ಕೇಳೋದು ಅಥವಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದು ಅಥವಾ ಪ್ರಶ್ನೆ ಕೇಳೋದು ಯಾವ್ದಾದ್ರು ಇದೆಯಾ? ಮಲ್ಲಿಕಾರ್ಜುನ್ ಹೇಳಿ ಮಾತಾಡಿ. ಶರಣಾರ್ಥಿ ಸರ್. ಹೇಳಿ ಸರ್. ಮಕ್ಕಳಿಗೆ ಮುಂಚೆ ಅನೇಕ ವಿಜ್ಞಾನದಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸರ್. ಸೈನ್ಸ್ ಕ್ಯೂಸ್ ಇರ್ಬೋದು ಅಥವಾ ವಿದ್ಯಾರ್ಥಿಗಳ ನೀರಸವಾದ ಕಾರ್ಯಕ್ರಮಗಳು, ಇವೆಲ್ಲ ಮುಂಚೆ ವಿಜ್ಞಾನ ಪರಿಷತ್ನಿಂದ ಅಥವಾ ಬೇರೆ ಮಾಡ್ತಿದ್ರು. ಬಟ್ ಇತ್ತೀಚೆಗೆ ಅದನ್ನೆಲ್ಲ ನಿಂತ್ಕೊಂಡು ವಿದ್ಯಾರ್ಥಿಗಳಿಗೂ ಅಥವಾ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲೋ ತೊಡಕಾಗ್ತಾ ಇದೆ ಅಂತ ನನ್ನ ಅನಿಸುತ್ತೆ. ಅದಕ್ಕೆ ತಮ್ಮ ಅಭಿಪ್ರಾಯ? ಇದು ಅಭಿಪ್ರಾಯದ ಪ್ರಶ್ನೆ ಅಲ್ಲ ಸರ್. ನಾವು ಕಂಡ ಕನಸು ನಮ್ ಕಣ್ಣೆದುರಿಗೆ ಮುದುರು ಹೋಗ್ತಿದೆ ಅನ್ನೋ ವ್ಯಥೆ ನಮಗೂ ಇದೆ. ಇದು ಮತ್ತೆ ಒಂದ್ಸರಿ ಈ ವ್ಯವಸ್ಥೆ ಹೋಗ್ಬಿಟ್ರೆ ಮತ್ತೆ ಸೃಷ್ಟಿ ಮಾಡೋದಿದೆಯಲ್ಲ, ತುಂಬಾ ಕಷ್ಟದ ಕೆಲಸ. ಅದಕ್ಕೆ ಇದು ಹೋಗದ ಹಾಗೆ ನಾವು ಕಾರ್ಯಕ್ರಮ ಮಾಡ್ಬೇಕು. ಆದ್ರೆ ಇವತ್ತು ಜನ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಅದು ಅದ್ದೂರಿಯಾಗಿದ್ರೆ ಜನ ಬರೋದು,
ನಾವು ನೋಡಿ ವಿಜ್ಞಾನ ಪರಿಷತ್ ಪ್ರಾರಂಭ ಮಾಡಿದಾಗ 10 ರೂಪಾಯಿ ದುಡ್ಡು ಹಾಕಿ 100 ರೂಪಾಯಿನಲ್ಲಿ ನೀವು ಕಾರ್ಯಕ್ರಮ ಮಾಡಬಹುದು ಅಂತ ಹೇಳ್ತಾ ಇದ್ವು. ಈಗ ಒಂದು ಬಂದು ಹೋಗೋ ವೆಚ್ಚವೇ 100 ರೂಪಾಯಿ ಸಾಕಾಗೋದಿಲ್ಲ ಯಾರಿಗೂ. ಹಾಗಾಗಿ ಎಲ್ಲಾ ಕಾರ್ಯಕ್ರಮಗಳು ದುಬಾರಿಯಾಗಿರುವ ಹಾಗೆ ವಿಜ್ಞಾನದ್ದು ದುಬಾರಿಯಾಗಿದೆ. ಇದರ ಬಗ್ಗೆ ತೀವ್ರವಾಗಿ ಆಗ್ಲೇಬೇಕು ಅನ್ನುವ ಛಲ ಸರ್ಕಾರಕ್ಕೆ ಬರದೇ ಹೋದ್ರೆ, ಅದಕ್ಕೆ ಸರಿಯಾಗಿ ಬೆಂಬಲ ಕೊಡದೆ ಹೋದ್ರೆ ಈ ಕಾರ್ಯಕ್ರಮ ಈಗಾಗಲೇ ಮುದುರಿ ಹೋಗ್ತಿರೋದು ನೀವೇ ಹೇಳಿದ್ರಲ್ಲ, ಇನ್ನೂ ಮುದುರಿ ಹೋಗುವ ಅಪಾಯ ಇದೆ. ಅದಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಅದನ್ನ ಜೀವಂತವಾಗಿರಿಸೋದಕ್ಕೆ ನಮ್ಮ ಮಟ್ಟದಲ್ಲಿ ನಾವು ಪ್ರಯತ್ನ ಪಡೋಕೆ ಅವಕಾಶಗಳಿದೆ. ಯಾವುದೋ ಒಂದು ನೆವದಲ್ಲಿ ಇವಾಗ ರಾಮನ್ ಅವರ ಮೊನ್ನೆ ನವೆಂಬರ್ 7ನೇ ತಾರೀಕು ರಾಮನ್ ಅವರ ಹುಟ್ಟು ಹಬ್ಬ ಅಂತ ಒಂದು ಕಾರ್ಯಕ್ರಮ ಮಾಡಿದ ಹಾಗೆ ಒಂದು ಯಾವುದೋ ಒಂದು ನೆವದಲ್ಲಿ ಪ್ರಕೃತಿಯ ಪ್ರೇಮ, ತರ್ಕದ ಪ್ರೇಮ ಮತ್ತು ಇದು ವಿಜ್ಞಾನದ ಪ್ರೇಮ ಮೂರನ್ನು ಕೂಡ ಬೆಸೆಯುವಂತಹ ಕೆಲಸ ಆಗ್ಬೇಕಾಗಿದೆ ಅನ್ನುವಂಥದ್ದನ್ನ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲವೇ ಇಲ್ಲ. ಸಮಸ್ಯೆ ಇರೋದೆಲ್ಲಿದ್ರೆ ಬೆಕ್ಕಿನ ಕರುಳಿಗೆ ಗಂಟೆ ಕಟ್ಟುವವರು ಯಾರು ಅನ್ನುವಂಥ ಪ್ರಶ್ನೆ. ಅಂಥದ್ರಲ್ಲೂ ನಮ್ಮ ಈ ತರ ಅನೇಕ ಸಂಘಟನೆಗಳು ಕಾರ್ಯಕ್ರಮವನ್ನು ಮಾಡ್ತಿರೋದ್ರಿಂದ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ. ಇದಿಷ್ಟೇ ನಾನು ಹೇಳಕ್ಕಾಗುವಂಥದ್ದು. ಆದ್ರೂ ನನಗೂ ವ್ಯಥೆ ಇದೆ, ನಮ್ಮ ಕನಸು ನಮ್ಮ ಕಣ್ಣೆದುರಿಗೇನೆ ಮುದುರಿ ಹೋಗ್ತಾ ಇದೆಯಲ್ಲ. ಹೌದು ಸರ್, ನಮಗೂ ಅದು ವಿಜ್ಞಾನ ಶಿಕ್ಷಕರಾಗಿ ಮಕ್ಕಳು ಎಷ್ಟೋ ಸಲ ಪ್ರಶ್ನೆ ಕೇಳಿದಾಗ ಇದಕ್ಕೆ ನಾವು ಉತ್ತರ ಕೊಡ್ಬೇಕು ಹಂಗಾಲಾಗಿದೆ. ಹಲೋ, ನಂದೊಂದು ಅಭಿಪ್ರಾಯ ಹೇಳ್ಬೇಕಂದ್ರೆ, ಈಗ ಸಂಘಟನೆಗಳು ಜಾಸ್ತಿ ಆಗಿದೆ, ಶಿಕ್ಷಕರು ವ್ಯಕ್ತಿಗತವಾಗಿ ಅವರು ರಿಸೋರ್ಸ್ಫುಲ್ ಆಗ್ತಿದ್ದಾರೆ. ಮೂರನೇದು, ಅನೇಕ ಕಡೆ ರೀಜನಲ್ ಸೈನ್ಸ್ ಸೆಂಟರ್ಸ್ ಕೆ ಸ್ಟೆಪ್ಸ್ ಇಂದ ಪ್ರಾರಂಭ ಮಾಡಲಾಗಿದೆ. ಆಮೇಲೆ ಅಗಸ್ತ್ಯ ಸೆಂಟರ್ಸ್ ಕೂಡ ಪ್ರಾರಂಭ ಆಗಿದೆ. ಮತ್ತು ಈ ಆನ್ಲೈನ್ ನಲ್ಲಿ ನಮ್ಗೆ ಸಾಕಷ್ಟು ಮಾಹಿತಿ ಲಭ್ಯವಾಗುತ್ತೆ. ಹಾಗಾಗಿ ಇದನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಮುಂದಾಗುವಂತ ಪ್ರಯತ್ನವನ್ನು ಎಲ್ರು ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ ಸರ್. ಧನ್ಯವಾದ. ಮತ್ತೆ ನನ್ನ ಕಡೆಯಿಂದ ಏನಾಗ್ಬೋದು ಅದನ್ನ ನೀವು ನಿಸ್ಸಂಕೋಚವಾಗಿ ನನ್ಗೆ ಈಗ್ಲೂ ನಾನು ಈಗ ಮಾಡ್ತಾ ಇದ್ದೀನಿ ಆ ಕೆಲಸನ. ಅನೇಕರು ದೂರವಾಣಿ ಕರೆ ಮಾಡಿ ಮಕ್ಕಳು ಈ ಪ್ರಶ್ನೆ ಕೇಳಿದ್ರು, ಸರ್ ಇದಕ್ಕೆ ಉತ್ತರ ಹೇಳೋದು ಹೇಗೆ, ಅಥವಾ ಈ ಪರಿಕಲ್ಪನೆಯನ್ನ ಮಕ್ಕಳಿಗೆ ನಾನು ಈ ಉದಾಹರಣೆ ಕೊಟ್ಟೆ, ಅವ್ರು ಯಾಕೋ ಇಷ್ಟ ಆಗ್ಲಿಲ್ಲ, ಬೇರೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದವರಿಗೆಲ್ಲ ವಾಸ್ತವವಾಗಿ ಕಾಗದ ಬರೆಯೋದನ್ನ ಇದು ಕಷ್ಟ. ನಾನು ಏನೋ ಓದ್ತಾ ಕೂತಿರ್ತೀನಿ, ಒಂದು ದೂರವಾಣಿ ಕರೆ ಬರುತ್ತೆ, ಫಿಸಿಕ್ಸ್ ಅಲ್ಲಿ ಕೇಳ್ತಾರೆ, ಅವ್ರಿಗೆ ಉತ್ತರ ಹೇಳಿ ಫೋನ್ ಇಟ್ರೆ ಇನ್ನೊಬ್ರು ಬಯಾಲಜಿಯಲ್ಲಿ ಕೇಳ್ತಾರೆ, ಇನ್ನೊಬ್ರು ಅಸ್ಟ್ರಾನಮಿಲಿ ಕೇಳ್ತಾರೆ. ಅಂಥದನ್ನ ನನ್ನ ಕೈಲಾದ ಮಟ್ಟಿಗೆ ನಾನಿರೋವರೆಗೂ ಐ ಬಿಲಾಂಗ್ ಟು ಯು ಪೀಪಲ್, ಅದನ್ನ ಮಟ್ಟದಲ್ಲಿ ಮಾತ್ರ ನಾನು ಹೇಳಬಲ್ಲೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇರೆ ನವೀನ್ ಕುಮಾರ್, ನವೀನ್. ಹಾ ಸರ್, ನಮಸ್ಕಾರ ಸರ್ ಎಲ್ಲರಿಗೂ. ಮಾತನಾಡಿ ಸರ್. ಲೇಟ್ ಆಗಿ ಜಾಯ್ನ್ ಆದ, ಕ್ಷಮೆ ಇರ್ಲಿ. ಹಾ ಸರ್, ನಾಗರಾಜ್ ಸರ್ನ ನಾವು ಉಪನ್ಯಾಸದಲ್ಲಿ ಸಾಕಷ್ಟು ಕೇಳ್ತಾ ಇರ್ತೀವಿ. ನನಗೂ ಇವತ್ತು ಅಕಸ್ಮಾತ್ ಆಗಿ ನೋಡಿದೆ ಸರ್, ಬಿಜಿ ಇದ್ದೆ, ತಕ್ಷಣನೇ ಜಾಯ್ನ್ ಆದೆ, ತಾವು ಜಾಯ್ನ್ ಮಾಡ್ಕೊಂಡ್ರಿ. ಸರ್ ಸರ್ಗೆ ನಮಸ್ತೆ ಸರ್. ನಾಗರಾಜ್ ಸರ್ ನಮಸ್ತೆ. ನಮಸ್ಕಾರ. ಹಾ ಸರ್, ಈಗ ನಾವು ಒಂದು ಕಷ್ಟ ಆಗ್ತಾ ಇರೋದು, ಮೋಲ್ ಕಾನ್ಸೆಪ್ಟ್ ಹೇಳಬೇಕಾದ್ರೆ ಸ್ವಲ್ಪ ಬಹಳ ಗೊಂದಲ ಆಗ್ತದೆ ಸರ್. 6.02 × 10⁻23 ಹೇಳ್ತೀವಲ್ಲ ಸರ್, ಇದು ನಮ್ಮ ಹಳ್ಳಿಯ ಮಕ್ಕಳಿಗೆ ನಿರ್ದಿಷ್ಟ ಉದಾಹರಣೆಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸರ್. ಯಾಕೋ ಹೇಳಿ ಸರ್, ಅದ್ರ ಬಗ್ಗೆ ಒಂಚೂರು ಇದ್ರೆ ತಾವು. ಆಯ್ತು, 2 ನಿಮಿಷದಲ್ಲಿ ಹೇಳ್ತೀನಿ ನೋಡಿ. ಹೇಳಿ ಸರ್. ಬೆಂಕಿಪಟ್ಟಣ 5 ಬೆಂಕಿ ಕಡ್ಡಿ ಕೊಡಿ ಅಂತ ಕೇಳಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಒಂದು ಬೆಂಕಿಪಟ್ಟಣದಲ್ಲಿ 50 100 ಅದೆಷ್ಟೋ ಕಡ್ಡಿನ ಇಟ್ಬಿಟ್ಟು 100 ಕಡ್ಡಿ ಮಲ್ಟಿಪಲ್ 1 ಬೆಂಕಿಪಟ್ಟಣ 2 ಬೆಂಕಿಪಟ್ಟಣ ಅಂತ ಮಾಡ್ತೀವಿ, ಹೌದಲ್ವಾ? ಹಾಗೆ ಪರಮಾಣುವಿನ ಗಾತ್ರ ತುಂಬಾ ಚಿಕ್ಕದಿರೋದ್ರಿಂದ ಆ ಒಂದು ಬೆಂಕಿಪಟ್ಟಣದಲ್ಲಿ ಎಷ್ಟು ಹಿಡಿಯುತ್ತೆ ಅಂದ್ರೆ 6.02 10⁻23 ಅವಗಾಡ್ರೋ ಸಂಖ್ಯೆಯಲ್ಲಿ ಆ ಪರಮಾಣುಗಳು ಇಡಬೇಕಾದ. ಯಾಕಂದ್ರೆ ಪರಮಾಣುಗಳು ತೂಕ ಕಡಿಮೆ ಇರೋದ್ರಿಂದ ಸಂಖ್ಯೆ ಜಾಸ್ತಿ. ಆದ್ದರಿಂದ ಈ ಒಂದು ಕಟ್ಟು ಯಾವುದು ಪರಮಾಣುಗಳನ್ನ, ಒಂದು ಗುಂಪು ಪರಮಾಣುಗಳನ್ನ ಪರಿಗಣಿಸುವಾಗ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ತಗೋಬೇಕಾಗತ್ತೆ. ಉದಾಹರಣೆಗೆ ಹೈಡ್ರೋಜನ್ ಅನ್ನೋದು ಅತಿ ಹಗುರವಾದ ಅನಿಲ. ಅದರದ ಪರಮಾಣು ತೂಕ ಎಷ್ಟು ಅಂತಂದ್ರೆ 1 ಅಟಾಮಿಕ್ ಮಾಸ್ ಯೂನಿಟ್. ಅದನ್ನ ಅವಗಾಡ್ರೋ ಸಂಖ್ಯೆ 6.02 × 10⁻23 ಅಷ್ಟು ತಗೊಂಡ್ರು ಕೂಡ ಅದರ ತೂಕ ಎಷ್ಟಾಗತ್ತೆ ಅಂದ್ರೆ 1 ಗ್ರಾಮ್ ಆಗುತ್ತೆ. ಒಂದು ಸೂಜಿಯ ಮೊನೆಯ ಮೇಲೆ
ಪ್ರಪಂಚದ ಜನಸಂಖ್ಯೆಯಷ್ಟು ಹೈಡ್ರೋಜನ್ ಪರಮಾಣುಗಳನ್ನ ಕೂಡಿಸೋಕ್ ಸಾಧ್ಯ. ಆದ್ದರಿಂದ ಮಕ್ಕಳಿಗೆ ಏನು ಕಷ್ಟ ಆಗ್ತಾ ಇದೆ ಅಂತಂದ್ರೆ ಆ ಸಂಖ್ಯೆಯನ್ನು ಕಲ್ಪಿಸಿಕೊಳ್ಳೋದು ಅವ್ರಿಗೆ ಕಷ್ಟ ಆಗ್ತಾ ಇದೆ. ಆ ಸಂಖ್ಯೆಯನ್ನು ಕಲ್ಪಿಸಿಕೊಳ್ಳುವ ದೊಡ್ಡ ಸಂಖ್ಯೆ ಅಂತ ಮೊದಲು ಹೇಳಿ ಆ ಒಂದು ಬಿಡಿಯಾಗಿ ವ್ಯವಹಾರ ಮಾಡ್ದೇಲೆ ಕಲೆಕ್ಟಿವ್ ಆಗಿ ವ್ಯವಹಾರ ಮಾಡುವಂಥದ್ದು ಅನ್ನೋ ಅರ್ಥದಲ್ಲಿ ಹೇಳ್ಬಹುದೇನೋ ಅಂತ ನಾನು ಅನ್ಕೋತೀನಿ. ಅದಕ್ಕೆ ಬೇರೆ ಇನ್ನೊಂದಷ್ಟು ಉದಾಹರಣೆಗಳನ್ನು ಕೊಟ್ಟು ಮಕ್ಕಳಿಗೆ ಹೇಳ್ಬೇಕಾಗುತ್ತೆ. ಆ ಒಂದು ಅಚ್ಚರಿನೇ ಮೂಡ್ತಾ ಇಲ್ಲ. ಈಗ ಹೈಡ್ರೋಜನ್ ಪರಮಾಣು ಚಿಕ್ಕದು ಅಂತಂದ್ರೆ ನಾವು ಚಿಕ್ಕದಾಗಿ ಬೋರ್ಡ್ ಮೇಲೆ ಬರೆದು ಬಿಡ್ತೀವಿ. ಆದ್ರೆ ಒಂದು ಧೂಳಿನ ಕಣ, ಕಣ್ಣಿಗೆ ಕಾಣದೇ ಇರುವಂತಹ ಧೂಳಿನ ಕಣದಲ್ಲಿ ಕೋಟ್ಯಾಂತರ ಪರಮಾಣುಗಳಿರುತ್ತವೆ ಅನ್ನುವಂಥದ್ದನ್ನ ಅವರ ಕಲ್ಪನೆಗೆ ತರೋದು ಕಷ್ಟ ಆಗಿದೆ. ಅದು ತರದೇ ಹೋದ್ರೆ ಅವು ಅಮೋಲ್ ಪರಿಕಲ್ಪನೆಯನ್ನ ಅವರಿಗೆ ಮನವರಿಕೆ ಮಾಡಿಕೊಡೋದು ಕಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದು ಧೂಳಿನ ಸರ್ ನಾಗರಾಜ್ ಸರ್, ಒಂದು ಧೂಳಿನ ಸಣ್ಣ ಕಣವನ್ನ ನಾನು ಅಧ್ಯಯನ ಮಾಡಿದೆ ಸರ್. ಒಂದರ ಪಕ್ಕದಲ್ಲಿ 16 ಸೊನ್ನೆಗಳನ್ನ ಹಾಕಿದಷ್ಟು ಪರಮಾಣುಗಳು ಒಂದು ಚಿಕ್ಕ ಕಣದಲ್ಲಿ ಕಾಣುವ ಧೂಳಿನಲ್ಲಿ ಇರ್ತದೆ ಅನ್ನೋದನ್ನ ಕೂಡ ಮಕ್ಕಳಿಗೆ ಹೇಳಿದ್ದೆ ಸರ್ ನಾನು. ಸರಿ ಸರಿ, ನಾನು ಅದನ್ನ ಹೇಳಿದ್ದೇನೆ. ಓಕೆ ಸರ್, ಆತರ ಸ್ಪಷ್ಟಪಡಿಸಿ ಹೇಳ್ತೇನೆ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ಸೌಭಾಗ್ಯ ಅವರು ಕೇಳಿ ಏನಾದ್ರು ಇದ್ರೆ. ಸೌಭಾಗ್ಯ, ಸುಮತಿ ಅವರು, ಸೌಭಾಗ್ಯ ಅವರು, ರಮೇಶ್ ನಾಯಕ್, ಯಾರು ಏನಿಲ್ವಾ? ಹಲೋ ಸರ್, ಮಾತನಾಡಿ. ಬಸವರಾಜರ, ಇದು ನನ್ನ ವಿಷಯ ಅಲ್ಲ, ಸೈನ್ಸ್. ನಾನು ಕೇಳಿಸ್ಕೊಂತೀನಿ ಸಾಕಷ್ಟು. ಓಕೆ ಸರ್ ನಮಸ್ತೆ. ಹೇಳಿ ಸರ್ ನಮಸ್ತೆ, ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ ಸರ್, ನಾನು ಸೌಭಾಗ್ಯ, ಚಿತ್ರದುರ್ಗದಿಂದ. ಅದೇ ಈಗ ಅದು ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸೋದ್ರ ಬಗ್ಗೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು ಸರ್. ಈಗಾಗಲೇ ಇನ್ಸ್ಪೈರ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಯೋಜನೆಯನ್ನ ಸುಮಾರು ವರ್ಷಗಳಿಂದ ತಂದಿದೆ. ಪ್ರತಿ ವರ್ಷ ಅದು ಒಂದು ಶಾಲೆಗೆ 10,000 ರೂಪಾಯಿ ತರ ಹಾಕ್ಬಿಟ್ಟು ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸೋದಕ್ಕೆ ಅವ್ರು ಏನ್ ಮಾಡೆಲ್ಗಳನ್ನ ತಯಾರಿಸ್ತಾರೆ ಅನ್ನೋದ್ರ ಬಗ್ಗೆ ಪ್ರತಿ ವರ್ಷ ಅವಾರ್ಡ್ಗಳನ್ನ ಕೊಡ್ತಾ ಬಂದಿದೆ ಸರ್. ಅದು ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ತನಕ ಈ ಅವಾರ್ಡ್ ಹೋಗ್ತಾ ಇದೆ. ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸ್ತಕ್ಕಂತ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ಹಾಗಾಗಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸ್ತಕ್ಕಂತ ಕಾರ್ಯಕ್ರಮಗಳು ಶಾಲೆಗಳಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನೊಂದು ಮಾಹಿತಿ ಕೊಡ್ತೀನಿ ನಿಮ್ಗೆ. ಹಾಗೆ ಸರ್ ಅವರು ರಾಮನ್ ಪರಿಣಾಮ ಮತ್ತು ಸಂಗೀತದ ಬಗ್ಗೆ ಒಂಚೂರು ಹೇಳಿದ್ರು. ಸರಿಗಮ ಪದನಿಸ ಪಾ ಅಂತಕ್ಕಂಥ ಉಚ್ಚಾರಣೆ ಬಗ್ಗೆ ಸ್ವಲ್ಪ ಹೇಳಿದ್ರು ಸರ್. ಆ ಶಬ್ದದ ಆವರ್ತಕ ಸಂಖ್ಯೆ ಬಗ್ಗೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಕ್ಕಾಗತ್ತಾ ಸರ್? ಈಗ ನನಗೆ ಸಂಖ್ಯೆ ನೆನಪಿಲ್ಲ. ಎರಡನೇದು, ಸೌಭಾಗ್ಯ ಅವರೇ, ನೀವು ಹೇಳಿದ್ರಿ ನಡೀತಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ, ನಂಗೂ ಸಂತೋಷ. ಆದ್ರೆ ಪ್ರಶ್ನೆ ಏನು ಗೊತ್ತೇನೋ, ಇನ್ಸ್ಪೈರ್ ಅವಾರ್ಡ್ಗೆ ಉಪಕರಣ ಅಥವಾ ಬೋಧನಾ ಸಾಮಗ್ರಿ ಅಥವಾ ಪ್ರಯೋಗ ಸಾಮಗ್ರಿಯನ್ನು ತಯಾರಿಸೋದಿದೆಯಲ್ಲ, ಅದಕ್ಕೆ ಸುರಿದ್ರು ಕೂಡ ಅದು ಸರಿಯಾಗಿ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂತಂದ್ರೆ ಎಲಿಮೆಂಟರಿ ಇಂಜಿನಿಯರಿಂಗ್ ಸ್ಕಿಲ್ ನಾವು ಹೇಳ್ಕೊಡ್ತಾ ಇಲ್ಲ. ನಾವು ಹೇಳ್ಕೊಡ್ತಾ ಇದೀವಿ. ಒಂದು ಮಾದರಿ ತಯಾರಿಸಬೇಕಾದ್ರೆ ಹುಡುಗರಿಗೊಂದು ಮಳೆ ಹೊಡೆಯೋಕ್ಕೂ ಕೂಡ ಬರೋದಿಲ್ಲ. ಅವ್ರು ಅದಕ್ಕೆ ಅವಾರ್ಡ್ ತಗೊಳ್ಳೋರ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ, ನೀವು ಒಬ್ಬ ಇಂಜಿನಿಯರಿಂಗ್ ಒಂದು ಯಾವ್ದದು ವರ್ಕ್ಶಾಪ್ ಹೋಗಿ ಒಬ್ಬ ಇಂಜಿನಿಯರ್ ಜೊತೆಲಿ ಬೆರೆತು ಅವ್ರ ಜೊತೆಲಿ ಚರ್ಚೆ ಮಾಡ್ಬೇಕೇ ಹೊರತು ನಾವೇ ಮಾಡ್ಬೇಕು ಅಂದ್ರೆ ಅಧ್ಯಾಪಕರಿಗೆ ಕಷ್ಟ ಆಗುವಂತದ್ದು ಇದೆ. ಇನ್ಸ್ಪೈರ್ ಅವಾರ್ಡ್ ನ ಮಾದರಿ ಮಾಡೋದು ಯಾಕೆ ಅಂದ್ರೆ ಅಲ್ಲಿ ಬೇಕಾಗುವಂತ ತಂತ್ರಜ್ಞಾನ ಇಲ್ಲ. ಈಗ ನೋಡಿ, ನಾವು ಯಾವುದನ್ನು ಆಳಕ್ಕೆ ಹೋಗೋದಿಲ್ಲ. ವಿಜ್ಞಾನದ ಹೆಸರಲ್ಲಿ ಏನಂತಂದ್ರೆ ಗುರುತ್ವಾಕರ್ಷಣೆ, ಏನ್ ಹೇಳಿದ್ರಿ ನೀವು? ಭೂಮಿ ಸೂರ್ಯನ ಸುತ್ತ ಸುತ್ತೋದಕ್ಕೆ ಗುರುತ್ವಾಕರ್ಷಣೆ ಕಾರಣ ಅಂತ ಹೇಳಿದ್ರಿ. ಆದ್ರೆ ಇಲ್ಲಿ ನೋಡಿ, ಇದು ಸೂರ್ಯ ಸೂರ್ಯ ಭೂಮಿ ಯಾವ ಕಡೆಯಿಂದ ಯಾವ ಕಡೆ ಗೆಳಿತಾನೆ? ತನ್ನ ಕಡೆ ಗೆಳಿತಾನೆ. ಅದು ಗುರುತ್ವಾಕರ್ಷಣೆ ಕಾರಣ ಆಗಿದೆ. ಏನಾಗ್ಬೇಕಾಗಿತ್ತು? ಸೂರ್ಯಂಗೆ ಹೋಗಿ ಬಡಿಬೇಕಾಗಿತ್ತು. ಭೂಮಿ ಸೂರ್ಯನ ಸುತ್ತ ಸುತ್ತಾಗ್ತಾ ಇದೆ. ಅದರಿಂದ ಇದನ್ನ ಸರಳಗೊಳಿಸಕ್ ಹೇಳಕ್ ಹೋದ್ರೆ ಈ ತರ ಗೋಜಲಾಗುತ್ತೆ. ಹಾಗೆ ಎಲಿಮೆಂಟ್ರಿ ಟೆಕ್ನಾಲಜಿ ನಾವು ಎಲ್ಲಿವರೆಗೆ ಸೈನ್ಸ್ ಜೊತೆಲಿ ಹೇಳ್ಕೊಡೋದಿಲ್ವೋ ಅಲ್ಲಿವರೆಗೆ ಇಂಥ ಯೋಜನೆಗಳು ಅಂಥ ಆಳವಾಗಿ ಆಲೋಚನೆಗೆ ಹಚ್ಚೋದಿಲ್ವೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ನನ್ನ ಅಭಿಪ್ರಾಯ ಅಷ್ಟೇ. ಅಂದ್ರೆ ಅಲ್ಲ, ನಾವು ಕಂಡಂಗೆ ಸರ್ ವೈಜ್ಞಾನಿಕ ಚಿಂತನೆ ಮಕ್ಕಳಲ್ಲಿ ಬೆಳೀತಾ ಇದೆ ಅಂತ ನನ್ನ ಅಭಿಪ್ರಾಯ ಸರ್. ಯಾಕಂದ್ರೆ ನಾನು ಕೂಡ ಸರ್ಕಾರಿ ಶಾಲೆ ಶಿಕ್ಷಕಿಯಾಗಿ. ಒಂದ್ ನಿಮಿಷ, ನನ್ನ ಅಭಿಪ್ರಾಯ ಹೇಳಿದೆ ಅಂತ ನಿಮ್ಮ ಪದ್ಯವನ್ನ ನಾನು ಕಣ್ಸೋಕ್ ಹೇಳಲಿಲ್ಲ. ಆದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ತಂತ್ರಜ್ಞಾನ
ತಂತ್ರಜ್ಞಾನದ ಕೈ ಜೋಡಿಸುವಿಕೆ ಇಲ್ಲದೆ ಓದಿದವರಿಗೆ ಈ ಉಪಕರಣಗಳು ಮಾಡೋದು, ಪ್ರಯೋಗಗಳನ್ನು ಮಾಡೋದು ಕಷ್ಟ ಅಂತ ಅಷ್ಟೇ ನಾನು ಹೇಳಿದ್ದೆ ಅಷ್ಟೇ. ಈಗ ಮತ್ತೊಂದು ಹೊಸ ಯೋಜನೆ ತಂದಿದೆ ಸರ್, ಮಕ್ಕಳಲ್ಲಿ ವಾರಕ್ಕೆ 2 ಪ್ರಯೋಗಗಳನ್ನ ಮಾಡ್ತೀವಿ ನಾವು ಸರ್ಕಾರಿ ಶಾಲೆಗಳಲ್ಲಿ. ವಾರಕ್ಕೆ 2 ಅದು ಪಠ್ಯದ ಜೊತೆಗೆ ಸರ್ ನಾವು ಸ್ವಾಭಾವಿಕವಾಗಿ ಏನು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ಇದು ಎಷ್ಟು ಮಟ್ಟಿಗೆ ಎಲ್ಲಾ ಶಾಲೆಗಳಲ್ಲೂ ನಡೀತಾ ಇದೆಯೋ ಗೊತ್ತಿಲ್ಲ ಸರ್, ಬಟ್ ನಾವಂತೂ ಕೂಡ ವೈಜ್ಞಾನಿಕ ಚಿಂತನೆಯನ್ನ ಮಕ್ಕಳಲ್ಲಿ ಬೆಳೆಸೋದಕ್ಕೆ ಖಂಡಿತ ಪ್ರಯತ್ನ ಪಡ್ತಾ ಇದೀವಿ. ಇದೊಂದು ಮಾಹಿತಿಯನ್ನ ಕೊಡ್ಬಲ್ಲೆ ನಾನು. ಆ ಶಬ್ದದ ಆವರ್ತ ಸಂಖ್ಯೆ ಬಗ್ಗೆ ಸ್ವಲ್ಪ ಹೇಳಕ್ಕಾಗತ್ತಾ ಸರ್? ಅಲ್ಲಿ ನನ್ಗೆ ನೆನಪಿಲ್ಲಮ್ಮ ಸರಿ. ಯಾವ್ದಾದ್ರು ಪುಸ್ತಕದಲ್ಲಿ ತೆಗೆದು ನೋಡಿ, ಸಪ್ತ ಸ್ವರಗಳದ್ದು ಫ್ರೀಕ್ವೆನ್ಸಿ ಸಿಗುತ್ತೆ. ನಾನು ನೆನಪಿಟ್ಕೊಳ್ಳಲ್ಲ. ನಾನು ಯಾವತ್ತು ವಿಜ್ಞಾನದ ಸಂಗತಿಗಳಿಗೆ ಹೆಚ್ಚು ಒತ್ತು ಕೊಡೋದಿಲ್ಲ. ವಿಜ್ಞಾನದ ಸಂಗತಿಗಳಲ್ಲಿ ಕಾಣುವ ವಿಜ್ಞಾನದ ವಿನ್ಯಾಸ, ಸಂಗತಿಗಳ ವಿನ್ಯಾಸವನ್ನು ಹೇಳ್ತೀನಿ. ಸೈನ್ಸ್ ಇಸ್ ನಾಟ್ ಎ ಸೆಟ್ ಆಫ್ ಫ್ಯಾಕ್ಟ್ಸ್, ಸೈನ್ಸ್ ಇಸ್ ಪ್ಯಾಟ್ರನ್ ಬಿಹೈಂಡ್ ಫ್ಯಾಕ್ಟ್ಸ್ ಅಂತ ಹೇಳ್ತಾರೆ. ಆ ಪ್ಯಾಟ್ರನ್ ಕಡೆ ನನ್ನ ಗಮನ ಇರುತ್ತೆ ಹೊರತು ಬೇಸಿಕ್ ಫ್ಯಾಕ್ಟ್ಸ್ ಕಡೆ ಇರೋದಿಲ್ಲ. ಓಕೆ ಸರ್, ನನ್ ವಿಜ್ಞಾನದ ಬಗ್ಗೆ ಏನಾರ ಸಮಸ್ಯೆಗಳಿದ್ರೆ ನಾನು ತಮ್ಮ ಹತ್ರ ಕಾಲ್ ಮಾಡಿ ಮಾತಾಡ್ಬೋದಾ ಸರ್? ಮಾತಾಡ್ಬೋದು. ನಾನು ಹೇಳಿದ್ದಲ್ಲ, ಐ ಬಿಲಾಂಗ್ ಟು ಯು. ಬರ್ಕೊಳ್ಳಿ ನನ್ನ ದೂರವಾಣಿ ಸಂಖ್ಯೆ. ನಾನು ಸುಮ್ಮನೆ ಕೂತಿರ್ತೀನಿ ಬೆಳಗ್ಗೆ 8:30 ರಾತ್ರಿ 10 ತನಕ ನನ್ನ ಮನೇಲಿ ಒಬ್ಬನೇ ಸುಮ್ಮನೆ ಕೂತಿರ್ತೀನಿ. ಯಾವಾಗ ಬೇಕಾದ್ರೂ ಸಂಪರ್ಕ ಮಾಡಿ. 948 ಹಾ ಸರ್ 00 ಹಾ ಸರ್ 93 ಹಾ ಸರ್ 875 ಚರವಾಣಿ ಸಂಖ್ಯೆ. ದೂರವಾಣಿ ಸಂಖ್ಯೆ ಹೇಳ್ತೇನೆ, ಯಾಕಂದ್ರೆ ಈ ಚರವಾಣಿ ಸಂಖ್ಯೆ ಕೆಲವು ಸರಿ ಸಿಗ್ನಲ್ ಸರಿಯಾಗಿ ಸಿಗಲ್ಲ. ಅದಕ್ಕೋಸ್ಕರ 08080 STD ಕೋಡು 295 00 ಸರ್. ಇನ್ನೊಂದ್ಸರಿ ಹೇಳಿ. 295 00 551. ಇದು ನನ್ನ ದೂರವಾಣಿ ಸಂಖ್ಯೆ. ಇಮೇಲ್ ಬೇಕಾದ್ರೂ ಮಾಡಬಹುದು, mrnynk@gmail.com. ಓಕೆ ಸರ್, ಥ್ಯಾಂಕ್ ಯು ಸರ್. ಮಾಡ್ತಾ ಇದ್ದಾರೆ ಈಗ್ಲೂ. ನೀವು ಆ ಪಟ್ಟಿಗೆ ಸೇರ್ಕೊಳ್ಳಿ, ನಂಗೇನು ಕಷ್ಟವಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದ. ಹಾ ಸರ್. ಸ್ನೇಹಿತರೆ, 8:09 ಆಯ್ತು. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಸರ್, ಇನ್ನೊಂದು ನನಗೆ ಇಲ್ಲೋ ಕೇಳಿದ್ದು, ರಾಮನ್ ರಿಸರ್ಚ್ ಸಂಸ್ಥೆಯನ್ನ ಮಾಡ್ಬೇಕಾದ್ರೆ ರಾಮನ್ರಿಗೆ ಸ್ವಲ್ಪ AIC ಇಂದ ಹೋಗ್ಬೇಕಾದ್ರೆ ಏನೋ ಸ್ವಲ್ಪ ಬೇಸರ ಆಯ್ತು. ಹಾಗಾಗಿ IAC ಕಡೆ ಡೈರೆಕ್ಷನ್ ಗೆ ಫಸ್ಟ್ ಮರಗಳು ನೆಡ್ಸ್ಬಿಟ್ರಂತೆ. ನನ್ಗ ಅದು ಕಾಣ್ಲು ಬೇಡಪ್ಪ, ನನ್ಗೆ ಬೇಜಾರಾಗ್ತಿದೆ ಅಂತ ಏನೋ ಕೇಳಿದ್ದೆ. ನಿಜವಾ ಏನ್ ಸರ್ ಇದು? ಅದು ನಿಜ ಸರ್. ಅದು ರಾಮನ್ ಅವರದ್ದು ಒಂದು ವಿಚಿತ್ರವಾದ ಕನಸಿತ್ತು. ಭಾರತದಿಂದ ಬೇರೆ ದೇಶಕ್ಕೆ ವಿಜ್ಞಾನಿಗಳು ಹೋದ್ರೆ ಅಲ್ಲಿಯ ಸಾಮಾಜಿಕ ಪರಿಸರ, ಭೌಗೋಳಿಕ ಪರಿಸರಗಳಿಗೆಲ್ಲ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಕೆಲವರು ವಿಜ್ಞಾನಿಗಳನ್ನ ಇಲ್ಲಿಗೆ ಕರೆಸಿದ್ರೆ ಅವರು ಇಲ್ಲಿ ಇದೇ ಪರಿಸರದಲ್ಲಿ ಕಲ್ತ್ಕೊಳ್ಳೋರು ಇರ್ತಾರೆ, ಕಲಿಸೋರ್ಗೂ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಪರವಾಗಿಲ್ಲ ಅಂತ ಅವರ ಒಂದು ಪರಿಚಯದ ಮೇಲೆ ಮ್ಯಾಕ್ಸ್ ಬಾರ್ನ್ ಅಂತ ಒಬ್ಬ ವಿಜ್ಞಾನಿ ಇದ್ದ, ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಅತ್ಯಂತ ಹೆಸರುವಾಸಿಯಾದಂತಹ ವ್ಯಕ್ತಿ. ಅವ್ರನ್ನ ಮತ್ತೆ ಅನೇಕರನ್ನ ಕರೆಸಿದ್ರು. ಅದನ್ನ ಇವರು ಪ್ರೋಟೋಕಾಲ್ನ ಅನುಸರಿಸಲಿಲ್ಲ, ಆದ್ಯತೆಯನ್ನು ಅನುಸರಿಸಲಿಲ್ಲ ಅಂತ ರಾಮನ್ ಅವ್ರ ಮೇಲೆ ಕುಪಿತರಾದರು. ಆಗ ರಾಮನ್ ಅವರು ರಾಜೀನಾಮೆ ಕೊಡುವಂತಹ ಪ್ರಸಂಗ ಬಂತು. ಅದರಿಂದ ಅವರು ಸ್ವಲ್ಪ ಮನಸ್ಸು ಕಹಿಯಾದದ್ದು ನಿಜ. ರಾಮನ್ ಅವರೇ ಹೇಳ್ಕೋತೀವಿ, ಅವರು ಸ್ವಲ್ಪ ಮಗುವಿನ ಹಾಗೆ ಹಠಾನು ಮಾಡೋರು. ಅವರೇ ಹೇಳೋರು, ವೆರಿ ಈಸಿಲಿ ಐ ಮೇಕ್ ಎನಿಮೀಸ್ ಅಂತ. ಹಾಗಾಗಿ ಆ ಕಹಿಯ ಪ್ರಸಂಗದ ಆದ್ಮೇಲೆ ಅವರು ತಮ್ಮ ಸ್ವಂತ ಸಂಸ್ಥೆಯನ್ನು ಕಟ್ಟಿದ್ರು. ಅದರಿಂದ ಅವ್ರಿಗೆ ಸ್ವಲ್ಪ ನೋವು ಇದ್ದಿರ್ಲೂಬಹುದು. ಇದು ನನಗೆ ಗೊತ್ತಿರುವಂತ ಸಂಗತಿ. ಓಕೆ ಸರ್, ನಮ್ಮಲ್ಲಿ ನಮ್ಮ ಸಿದ್ದರಾಜ್ ಅವರು ಜಾಯಿನ್ ಆಗಿದ್ದಾರೆ. ನಮ್ಮ ಜನವಿಜ್ಞಾನ ಚಳುವಳಿ ಅತ್ಯಂತ ಸೀನಿಯರ್ ಮೆಂಬರ್ ಅವರು, ಮಂಡ್ಯದವರು ಜಾಯಿನ್ ಆಗಿದ್ದಾರೆ. ಮತ್ತೆ ಅನೇಕ ಸ್ನೇಹಿತರು ಬಂದಿದ್ದಾರೆ. ಇನ್ನೇನಾದ್ರು ಇದ್ರೆ ದಯವಿಟ್ಟು 1-2 ನಿಮಿಷದಲ್ಲಿ ಮಾತನಾಡಿ. ಇಲ್ಲ ಎಲ್ಲರನ್ನು ನೋಡುವ ಭಾಗ್ಯ, ಎಲ್ಲರ ಧ್ವನಿಯನ್ನು ಕೇಳುವ ಭಾಗ್ಯ ಕರುಣಿಸಿದ KJVSಗೆ ಮತ್ತು ಬಂದು ನನ್ನನ್ನ ಹಳೆಯ ನೆನಪುಗಳಿಂದ ಉತ್ಸಾಹ ತುಂಬಿದ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾದ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ ಅಷ್ಟೇ. ಸ್ವಾಮಿ ಅವರು, ನೀವೇನಾದ್ರು ಪ್ರಶ್ನೆ ಕೇಳ್ತೀರಾ ಸ್ವಾಮಿ? ಏನೂ ಇಲ್ಲ ಸರ್.
ಏನೂ ಇಲ್ಲ. ಅರುಣ್ ಏನೋ ಅರುಣ್